Hallelujah. Hallelujah. Greet you all in the precious name of our Lord and Savior Jesus Christ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸ್ತೇನೆ. One more time, turn your Bible to Ephesians 2nd chapter. We'll read verse 8. ಮತ್ತೊಂದು ಆವರ್ತಿ ನಿಮ್ಮ ಸತ್ಯವೇದವನ್ನು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನಕ್ಕೆ ತಿರುಗಿಸ್ರಿ. For by grace are you saved through faith, and that not of yourself, it is a gift of God. ಎಫೆಸ 2ನೇ ಅಧ್ಯಾಯ 8ನೇ ವಚನ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. Hallelujah. Hallelujah. We are trying to understand the scriptures from different points of view by taking different subjects. ಈ ವಾಕ್ಯವನ್ನು ನಾವು ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ವಿಷಯಗಳನ್ನು ತೆಗೆದುಕೊಂಡು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ This ಇದ್ದೀವಿ. is how our Christian life begins. ಆದರೆ ಇದೇ ರೀತಿಯಲ್ಲಿ ನಮ್ಮ ಕ್ರೈಸ್ತಿಯ ಜೀವಿತ ಪ್ರಾರಂಭ For ಆಗ್ತದೆ. by grace we are saved through faith. ನಂಬಿಕೆ ಮೂಲಕ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದ್ದೇವೆ. Say in English, I am saved by grace through faith. ಎಲ್ಲ ನನ್ನೊಟ್ಟಿಗೆ ಹೇಳ್ರಿ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ನಾನು ರಕ್ಷಣೆ ಹೊಂದಿದ್ದೇನೆ. Grace provided salvation. By faith I have taken it. ಅಂದರೆ ಕೃಪೆ ನನಗೆ ರಕ್ಷಣೆಯನ್ನು ಕೊಟ್ಟಿತ್ತು, ನಾನು ನಂಬಿಕೆಯಿಂದ ಅದನ್ನು ತೆಗೆದುಕೊಂಡಿದ್ದೇನೆ. You know, we are very sensitive people. We always operate on 5 senses. ನೋಡ್ರಿ, ನಾವೆಲ್ಲರೂ 5 ಜ್ಞಾನೇಂದ್ರಿಯಗಳ ಮೂಲಕವಾಗಿ ಕಾರ್ಯ ಮಾಡುವಂಥ ವ್ಯಕ್ತಿಗಳು. We believe what we see, what we touch, what we smell. ನಾವು ಏನು ಮುಟ್ತೀವೋ, ಏನು ನೋಡ್ತೀವೋ, ಏನು ಕೇಳಿಸ್ಕೊಳ್ತೀವೋ, ಯಾವುದು ವಾಸನೆ ನೋಡ್ತೀವೋ ಅದನ್ನೇ ನಾವು ಹೆಚ್ಚಾಗಿ ನಂಬ್ತೇವೆ. Yes or no? ಹೌದಾ ಇಲ್ಲ? But faith, you know, Bible says we have to walk by faith, not by sight. Means we should not be moved by 5 senses. ಸತ್ಯವೇದ ಹೇಳ್ತದೆ, ನಾವು ನಂಬಿಕೆಯ ಮೂಲಕ ನಡೆಸಲ್ಪಡಬೇಕು, 5 ಜ್ಞಾನೇಂದ್ರಿಯಗಳ ಮೂಲಕ ಅಲ್ಲ ಅಂತಾನೆ ಹೇಳ್ತದೆ. And did you see the blood of Jesus? ನೀವು ಯೇಸುವಿನ ರಕ್ತವನ್ನು ನೀವು ಕಣ್ಣಾರೆ ನೋಡಿದ್ರಾ? Did you see cross? ಅಲ್ಲಿ ಶಿಲುಬೆ ನೀವು ಕಣ್ಣಾರೆ ನೋಡಿದ್ರಾ? We have not seen cross. We have not seen Jesus. We have not seen the blood of Jesus. ನೋಡ್ರಿ, ನಾವು ಕ್ರೂಜನ್ನು ನೋಡಲಿಲ್ಲ, ನಾವು ಯೇಸುವಿನ ರಕ್ತನೂ ನೋಡಿಲ್ಲ, ಯೇಸುವನ್ನು ಸಹ ನಾವು ನೋಡಿಲ್ಲ. Still we believe. ಆದರೂ ಕೂಡ ನಾವು ನಂಬಿದ್ದೀವಿ. Because this faith came through God's word. ಯಾಕಂದ್ರೆ ಈ ತರವಾದಂಥ ನಂಬಿಕೆ ದೇವರ ವಾಕ್ಯದ ಮೂಲಕನೇ ಬಂತು. Seeing and believing is man's faith. ನೋಡಿದ ಮೇಲೆ ನಂಬುವಂಥದ್ದು ಅದು ಮನುಷ್ಯನ ನಂಬಿಕೆಯೇ. Are you with me? ನಿಮ್ಗೆ ಅರ್ಥ ಆಯ್ತಾ? Whether you like it or not, you make sure 4 legs are there for chair. Then you sit. ನಿಮಗೆ ಅದು ಇಷ್ಟನೋ ಇಲ್ಲವೋ, ನಿಮ್ಮ ಒಂದು ಕುರ್ಚಿ ಮೇಲೆ ಕೂಡೋಕ್ಕಿಂತ ಮುಂಚೆ ಆ ಕುರ್ಚಿಗೆ 4 ಕಾಲಿದ್ರೆ ಮಾತ್ರ ನೀವು ಅದ್ರ ಮೇಲೆ ಕೂತ್ಕೊಳ್ತೀರಾ. Yes or no? ಹೌದಾ ಇಲ್ಲ? We without our knowledge, it goes to say, is it okay? All 4 legs are there. Okay, fine, I'll sit. ನಮಗೆ ಯೋಚನೆ ಕೂಡ ನಾವು ಮಾಡಲ್ಲ, ಆದರೆ ನಾವು ನೋಡ್ತೀವಿ 4 ಕಾಲಿದೆನಲ್ಲ ಆ ಕುರ್ಚಿಗೆ, ಆಮೇಲೆ ಅದು ಇದೆ ಅಂತ ಗೊತ್ತಾದ ಮೇಲೇ ನಾವು ಅದರಲ್ಲಿ ಕೂತ್ಕೋತೀವಿ. That for that, no need to become a new creation. ನೋಡ್ರಿ, ಅದನ್ನು ಆ ಥರ ಕೂತ್ಕೊಳ್ಳಿಕ್ಕೆ ನೂತನ ಸೃಷ್ಟಿ ಆಗೋದೇನು ಬೇಕಾಗಿಲ್ಲ. Everybody believes. ಎಲ್ಲರೂ ಆ ಥರನೇ ನಂಬ್ತಾರಲ್ಲ. It's natural, man's faith. ಅದು ನೈಸರ್ಗಿಕವಾದಂಥ ಮನುಷ್ಯನ ನಂಬಿಕೆ ಆಗಿದೆ. I am talking about supernatural faith. ನಾನು ಅನೈಸರ್ಗಿಕವಾದಂಥದ್ದು, ಅಸಾಧಾರಣವಾದಂಥ ನಂಬಿಕೆ ಕುರಿತಾಗಿ ಹೇಳ್ತಾ ಇದ್ದೀನಿ. When God's word gets into your heart, the supernatural faith has started. ಯಾವಾಗ ದೇವರ ವಾಕ್ಯವು ನಿಮ್ಮ ಹೃದಯದಲ್ಲಿ ಪ್ರವೇಶ ಮಾಡಿದೆಯೋ ಆ ಕ್ಷಣವೇ ಅಸಾಧಾರಣವಾದ ನಂಬಿಕೆ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತಾ ಇದೆ. Whether we see or not, we will believe. ನಾವು ನೋಡ್ತೀವೋ ನೋಡಲ್ವೋ, ಆದರೂ ಕೂಡ ನಾವು ನಂಬ್ತೇವೆ. So I was teaching about victory over sin. ಅದಕ್ಕೆ ನಾನು ನಿಮಗೆ ಅಲ್ಲಿ ಪಾಪದ ಮೇಲೆ ಜಯದ ಕುರಿತಾಗಿ ಕಲಿಸ್ತಾ ಇದ್ದೆ. Our old man is crucified with Christ. ನನ್ನ ಹಳೆ ಮನುಷ್ಯನು ಕ್ರಿಸ್ತನೊಟ್ಟಿಗೆ ಕ್ರೂಜೆ ಮೇಲೆ ಅಲ್ಲಿ ಸತ್ತು ಹೋಗಿದ್ದಾನೆ. Dying is not easy. ನೋಡ್ರಿ, ಸಾಯುವಂಥದ್ದೇನು ಸುಲಭ ಅಲ್ಲ. Dying for sin is not easy. ಪಾಪಕ್ಕಾಗಿ ಸಾಯುವಂಥದ್ದು ಕೂಡ ಸುಲಭ ಅಲ್ಲ. It's not actually very difficult. If any man tries to, I have observed people, many people, alcoholics, they take resolution from December 31st, 1st January I will not drink. ನೋಡ್ರಿ, ಅಷ್ಟೇನು ಅದು ಸುಲಭ ಅಲ್ಲ. ಈಗ ಒಬ್ಬರು ಕುಡುಕರು ನೋಡಿದ್ದೀರಾ, ಅವರು ಡಿಸೆಂಬರ್ 30ನೇ ತಾರೀಕು ಅವ್ರು ನಿರ್ಧಾರ ಮಾಡ್ತಾರೆ, ನಾನು 1ನೇ ಜನವರಿಯಿಂದ ಕುಡಿಯೋದಿಲ್ಲ ಅಂತ. They stop. ಆಮೇಲೆ ಸ್ವಲ್ಪ ದಿನಕ್ಕಾಗಿ ನಿಲ್ಲಿಸ್ತಾರೆ. They use the willpower. ಅವರ ಸ್ವ ಇಚ್ಛಾಶಕ್ತಿ ಉಪಯೋಗಿಸ್ತಾರೆ. 1 month, 2 months, afterwards again they continue. 1 ತಿಂಗಳು 2 ತಿಂಗಳು ಆದ್ಮೇಲೆ ಮತ್ತೆ ಪ್ರಾರಂಭ ಮಾಡ್ತಾರೆ. Dying for sin, it's not possible by man.
ಅದೇ ರೀತಿಯಲ್ಲಿ ಒಂದು ಪಾಪಕ್ಕೆ ಸಾಯುವಂಥದ್ದು ಮನುಷ್ಯನಿಂದ ಅಸಾಧ್ಯವಾದಂಥ But ಕಾರ್ಯ. by grace it is possible. ಆದ್ರೆ ಕೃಪೆ ಮೂಲಕ ಅದು ಸಾಧ್ಯ. Because grace says, by Jesus dying on the cross, crucified our old man on the cross. ಅದಕ್ಕೆ ಸತ್ಯವೇದ ಹೇಳ್ತದೆ, ಯೇಸು ಕ್ರಿಸ್ತನು ಶಿಲ್ಬೆ ಮೇಲೆ ಸಾಯೋದ್ರ ಮೂಲಕ ನಮ್ಮ ಹಳೆಯ ಮನುಷ್ಯನನ್ನು ಕೂಡ ಅಲ್ಲಿ ಶಿಲ್ಬೆಗೆ ಹಾಕಲ್ಪಟ್ಟನು. Our sin nature is dead. ನನ್ನ ಪಾಪದ ಸ್ವಭಾವ ಅದು ಸತ್ತೋಗಿದೆ. Say, my sin nature is dead. ಎಲ್ರು ನನ್ನೊಟ್ಟಿಗೆ ಹೇಳ್ರಿ, ನನ್ನ ಪಾಪದ ಸ್ವಭಾವ ಸತ್ತು ಹೋಗಿದೆ. I don't feel like that. ನೀವು ಅನ್ಕೊಳ್ಬೋದು, ನನಗೇನದು ಅನ್ಸೋದಿಲ್ಲಲ್ಲ. No, we don't go on our feelings. ನಾವು ನನ್ನ ಅನಿಸಿಕೆಗಳ ಮೇಲೆ ನಾನು ಹೋಗೋದಿಲ್ಲ. Bible says, my sin nature is dead. ಸತ್ಯವೇದ ಹೇಳ್ತದೆ, ನನ್ನ ಪಾಪದ ಸ್ವಭಾವ ಸತ್ತೋಗಿದೆ. I believe my sin nature is dead. ಆದ್ರಂತೆ ನಾನ್ ನಂಬ್ತೇನೆ, ನನ್ನ ಪಾಪದ ಸ್ವಭಾವ ಸತ್ತೋಗಿದೆ. I believe I am like a dead person for sin. ನಾನ್ ನಂಬ್ತೇನೆ, ಪಾಪಕ್ಕೆ ನಾನು ಒಂದು ಸತ್ತಂತ ವ್ಯಕ್ತಿ ತರ I ಇದ್ದೇನೆ. am dead to sin. ನಾನು ಪಾಪಕ್ಕೆ ಸತ್ತಿದ್ದೇನೆ. I am dead to sin. ಎಲ್ರು ನನ್ನೊಟ್ಟಿಗೆ ಹೇಳ್ರಿ, ನಾನು ಪಾಪಕ್ಕೆ ಸತ್ತಿದ್ದೇನೆ. I believe what Christ has done on the cross. ಯೇಸು ಕ್ರಿಸ್ತನು ನನಗೋಸ್ಕರ ಏನು ಶಿಲ್ಬೆ ಮೇಲೆ ಮಾಡಿದಾನಲ್ಲ, Whenever- ಅದನ್ನು ನಾನು ನಂಬ್ತೇನೆ. So whenever temptation comes, ಆದ್ರಿಂದ ಯಾವಾಗ ಶೋಧನೆ ಬರ್ತದೋ, Bible says we have to tell ourselves, we have to think about it. ಸತ್ಯವೇದ ಹೇಳ್ತದೆ, ನಾನು ಈ ಕುರಿತಾಗಿ ಯೋಚಿಸಬೇಕು. Temptation will come. ಅಲ್ಲಿ ಶೋಧನೆ ಬರ್ತದೆ. When it comes, ಯಾವಾಗ ಶೋಧನೆ ಬರ್ತದೋ, I tell, I am free from sin. I am dead to sin. My old man is dead. ನಾನು ಹೇಳ್ತೇನೆ, ನಾನು ಪಾಪಕ್ಕೆ ಸತ್ತಂತ ವ್ಯಕ್ತಿ, ನಾನು ಪಾಪಕ್ಕೆ ಸತ್ತಿದ್ದೇನೆ ಮತ್ತು ನನ್ನ ಹಳೆ ಮನುಷ್ಯ ಸತ್ತು ಹೋಗಿದ್ದಾನೆ. The same way, now we are talking about money and blessings. ಅದೇ ರೀತಿಯಲ್ಲಿ ಈಗ ನಾವು ಹಣದ ಕುರಿತಾಗಿ ಮತ್ತು ಆಶೀರ್ವಾದದ ಕುರಿತಾಗಿ ಕಲಿತಾ ಇದ್ದೇವೆ. What Jesus Christ has done for our money, for our prosperity. ಯೇಸು ಕ್ರಿಸ್ತನು ನನ್ನ ಹಣಕ್ಕಾಗಿಯೂ ಮತ್ತು ನನ್ನ ಅಭಿವೃದ್ಧಿಗಾಗಿಯೂ ಏನ್ ಮಾಡಿದ್ದಾನೆ? What he has done. ಆತನ ಏನ್ ಮಾಡಿದ್ದಾನೆ? Hallelujah. ಹಲ್ಲೆಲೂಯಾ. So Malachi 3rd chapter, ಮಲಾಕಿ 3ನೇ ಅಧ್ಯಾಯ verse 10. 10ನೇ ವಚನ. ಮಲಾಕಿ 3:10. In this there is one phrase called, I will pour you out a blessing. ಇಲ್ಲಿ ಒಂದು ಹೇಳಿಕೆ, ಇಲ್ಲಿ ಒಂದು ವಾಕ್ಯ ಇದೆ, ಏನಂತಂದ್ರೆ, ನಾನು ಆಶೀರ್ವಾದವನ್ನು ಸುರಿಸುತ್ತೇನೆ. Hallelujah. ಹಲ್ಲೆಲೂಯಾ. This is Old Testament. ಇದು ಹಳೆ ಒಡಂಬಡಿಕೆ ಆಗಿದೆ. God says, I will pour out a blessing. ಇಲ್ಲಿ ದೇವ್ರು ಹೇಳ್ತಾ ಇದ್ದಾನೆ, ನಾನು ಆಶೀರ್ವಾದವನ್ನು ಸುರಿಸುತ್ತೇನೆ. Say, okay, I can't say it. No problem, say it. God said, I will pour out a blessing. ದೇವರು ಹೇಳಿದನು, ನಾನು ಆಶೀರ್ವಾದವನ್ನು ಸುರಿಸುತ್ತೇನೆ. I am repeating again. It is what it is. It is a New Testament or Old Testament? ಈಗ ನೀವು ಹೇಳ್ರಿ, ಇದು ಹಳೆ ಒಡಂಬಡಿಕೆಯಲ್ಲಿ ಇದಾನ, ಹೊಸ ಒಡಂಬಡಿಕೆಯಲ್ಲಿ ಇದೆ? So, higher odambike, okay, chalta. I will pour out a blessing, okay? And if I say today, God will pour out a blessing, you should not say Amen. ಹಳೆ ಒಡಂಬಡಿಕೆಯಲ್ಲಿ ದೇವರು ನಾನು ಆಶೀರ್ವಾದ ಸುರಿಸ್ತೇನೆ ಅಂತ ಹೇಳುವಂಥದ್ದು ಸರಿ. ಆದರೆ ಈಗ ನಾವು ಹೊಸ ಒಡಂಬಡಿಕೆಯಲ್ಲಿ ಇದ್ದುಕೊಂಡು ಹೇಳೋದಾದರೆ, ದೇವರು ಹೇಳ್ತಾ ಇದ್ದಾನೆ, ನಾನು ನಿನಗೆ ಆಶೀರ್ವಾದ ಸುರಿಸ್ತೇನೆ ಇವತ್ತು ಅಂತಂದರೆ ನೀವು ಏಮನ್ ಅಂತ ಹೇಳಬಾರ್ದು. You should say, God has already blessed me with all the blessings. ನೀವೇನಂತ ಹೇಳಬೇಕು? ದೇವರು ಆಗಲೇ ನನಗೆ ಎಲ್ಲ ಆತ್ಮಿಕ ಆಶೀರ್ವಾದಗಳಿಂದ ಆಶೀರ್ವದಿಸಿದ್ದಾನೆ. That is faith. ಅದೇ ನಂಬಿಕೆ ಆಗಿದೆ. So what is this blessing? ಈ ಆಶೀರ್ವಾದ ಅಂದರೆ ಏನು? I shared from Genesis, blessing is spoken favor of God. ನಾನು ಹಳೆ ಒಡಂಬಡಿಕೆಯಿಂದ ನಿಮಗೆ ಹೇಳಿದ್ದೇನೆಂದರೆ, ಆಶೀರ್ವಾದ ಅಂದರೆ ಹೇಳಲ್ಪಟ್ಟಂಥ ದೇವರ ದಯೆ. ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ, ಹೇಳಲ್ಪಟ್ಟಂಥ ದೇವರ ದಯೆ. Now listen to me. I am ಈ ಕಡೆ very ಕೇಳ್ರಿ. slowly I am going. ನಾನು ನಿಧಾನವಾಗಿ ಇದನ್ನು ವಿವರಿಸ್ತೇನೆ. Blessing is not car or house or a bike. ನೋಡ್ರಿ, ಆಶೀರ್ವಾದ ಅಂದ ತಕ್ಷಣನೇ
ಕಾರು, ಬೈಕ್ ಇವೆಲ್ಲ ಅಲ್ಲ. This all comes. ಅದ್ರ ಜೊತೆಗೆ ಬರ್ತವೆ. Blessing is spoken favor of God. ಆಶೀರ್ವಾದ ಅಂದ್ರೆ ಹೇಳಲ್ಪಟ್ಟಂತ ದೇವರ ದಯೆಯಾಗಿದೆ. So we should train ourselves to speak blessing. ಅಂದ್ರೆ ನಾವು ಆಶೀರ್ವಾದವನ್ನು ಹೇಳುವಂಥದ್ದನ್ನು ನಾವು ಅಭ್ಯಾಸ ಮಾಡ್ಕೊಳ್ಬೇಕು. In the Garden of Eden, ಅಲ್ಲಿ ಈದಿನ ತೋಟದಲ್ಲಿ God and man were together. ಅಲ್ಲಿ ದೇವರು ಮತ್ತು ಮನುಷ್ಯನು ಒಟ್ಟಾಗಿದ್ರು. Blessing was there. ಅಲ್ಲಿ ಆಶೀರ್ವಾದ ಇತ್ತು. Hallelujah. ಹಲ್ಲೆಲೂಯಾ. They never fell sick. ಅವ್ರಿಗೆ ಅಲ್ಲಿ ಅವ್ರ ರೋಗದಲ್ಲಿ ಬೀಳಿಲ್ಲ. Because blessing was there. They had a good health. ಯಾಕಂದ್ರೆ ಅಲ್ಲಿ ಆಶೀರ್ವಾದ ಇತ್ತು, ಅದಕ್ಕಾಗಿ ಅವ್ರಿಗೆ ಒಳ್ಳೆ ಆರೋಗ್ಯ ಇತ್ತು. In the Garden of Eden, there was no miracle. ಈದೇನ್ ತೋಟದಲ್ಲಿ ಅದ್ಭುತಗಳಿರ್ಲಿಲ್ಲ. Original plan of God is only blessing. ಅಲ್ಲಿ ದೇವರ ಒಂದು ಮೊಟ್ಟ ಮೊದಲನೇದಾಗಿ ಇರುವಂತ ಯೋಜನೆ ಅದು ಆಶೀರ್ವಾದವಾಗಿತ್ತು. Who needs miracle? ಅದ್ಭುತ ಯಾರಿಗೆ ಬೇಕು ಹೇಳ್ರಿ? One who falls sick needs miracle. ಯಾರು ರೋಗದಲ್ಲಿ ಬೀಳ್ತಾರಲ್ಲ, ಕಾಯಿಲೆಯಲ್ಲಿ ಬೀಳ್ತಾರೆ, ಅವರಿಗೆ ಅದ್ಭುತ ಬೇಕು. Am I right? ಹೌದಾ? See, I believe in miracles. ನಾನು ಅದ್ಭುತದಲ್ಲಿ ನಂಬ್ತೇನೆ. But originally if you see, Adam was not falling sick. ನೋಡ್ರಿ, ಪ್ರಾರಂಭದಲ್ಲಿ ನೋಡ್ಬೇಕಂತಂದ್ರೆ ಆದಾಮನು ಅಲ್ಲಿ ಕಾಯಿಲೆ ರೋಗದಲ್ಲಿ ಬೀಳ್ತಾನೆ ಇರ್ಲಿಲ್ಲ. And blessing is always abundance, living in abundance. ಆಶೀರ್ವಾದ ಅಂತ ಹೇಳಿದಾಗ ಯಾವಾಗ್ಲೂ ಹೆಚ್ಚಾಗಿ ಇರುವಂಥದ್ದು ಮತ್ತು ಹೆಚ್ಚಾದಂಥದ್ದಾಗಿ ಆನಂದ ಪಡುವಂಥದ್ದು. After he fell, sin separated man from God. ಯಾವಾಗ ಆದಾಮನು ಪಾಪದಲ್ಲಿ ಬಿದ್ದನು, ಆವಾಗ ಆ ಪಾಪವು ಮನುಷ್ಯನನ್ನು ದೇವರಿಂದ ಬೇರೆ ಮಾಡಿತು. Then man started falling sick. ಅದಾದ್ಮೇಲೆ ಮನುಷ್ಯ ರೋಗದಲ್ಲಿ ಕಾಯಿಲೆಯಲ್ಲಿ ಬೀಳಲಿಕ್ಕೆ Then ಪ್ರಾರಂಭ God ಮಾಡಿದ. started performing miracles in his own mercy for a person, to heal a person. ಆದ ಕಾರಣ ದೇವರು ಅದ್ಭುತಗಳ ಮೂಲಕ ಅವರನ್ನು ಸ್ವಸ್ಥ ಮಾಡಿ ಅವರಿಗೆ ಆ ರೋಗದಿಂದ ಹೊರಗಡೆ ಆತನ ಕರುಣೆಯಿಂದ ತಗೊಂಡ್ ಬರ್ತಾ ಇದ್ದ. Am I clear? ನಿಮ್ಗೆ ಈಗ ಅರ್ಥ ಆಗ್ತಾ ಇದೆಯಲ್ಲ? We need blessing. We should not fall sick. We can have a sickness-free life. ಅದರಂತೆಯೇ ನಾವು ಕೂಡ ಆಶೀರ್ವಾದ ಹೊಂದ್ಕೊಳ್ಬೇಕು. ಆಶೀರ್ವಾದ ನಮಗಾಗಿ ಇದೆ, ಆದ್ದರಿಂದ ನಾವು ರೋಗದಲ್ಲಿ ಬೀಳೋದು ಬೇಕಾಗಿಲ್ಲ. So we should believe God to live in blessings, not in miracles. ಆದ್ದರಿಂದ ನಾವು ದೇವರಲ್ಲಿ ಇದನ್ನ ನಂಬಬೇಕೆಂದ್ರೆ ನಾವು ಆಶೀರ್ವಾದದಲ್ಲಿ ಜೀವಿಸಬೇಕು, ಅಲ್ಲಿ ಅದ್ಭುತದಲ್ಲಿ ಅಲ್ಲ. Hallelujah. Miracles God will perform through you for others. ಅದ್ಭುತಗಳನ್ನು ದೇವರು ನಿಮ್ಮ ಮೂಲಕ ಇನ್ನೊಬ್ಬರಲ್ಲಿ ಕಾರ್ಯ ಮಾಡ್ತಾನೆ. Hallelujah. Today we believe God is a miracle working God. ಇವತ್ತು ನಾವು ನಂಬ್ತೇವೆ ದೇವರು ಅದ್ಭುತಗಳನ್ನು ಮಾಡುವಂತ ದೇವರು. Then when it comes to money also same thing. ಆದ್ರೆ ಹಣದ ಕುರಿತಾಗಿ ಬಂದ್ರು ಕೂಡ ಅದು ಸೇಮ್. You don't need miracles, you need abundance. You should have more. ಅಲ್ಲಿ ಅದ್ಭುತಗಳು ನಿಮಗೆ ಬೇಕಾಗಿಲ್ಲ. ಹಣದ ಕುರಿತಾಗಿ ಕೂಡ ನೋಡ್ಬೇಕಂದ್ರೆ ಅದ್ಭುತ ಬೇಕಾಗಿಲ್ಲ, ಆದ್ರೆ ಆಶೀರ್ವಾದ ಅಲ್ಲಿ ಹೆಚ್ಚೆಚ್ಚಾಗಿ ಇರುವಂತದಾಗಿರ್ಬೇಕು. Faith says, ನಂಬಿಕೆ ಹೇಳ್ತದೆ, grace has provided it, you have to take it. ಅದು ಕೃಪೆ ಮೂಲಕ ನಮಗೆ ಎಲ್ಲ ಸಿಕ್ಕಿದೆ, ನಂಬಿಕೆಯನ್ನ ಅದನ್ನು ನಾವು ತೆಗೆದುಕೊಳ್ಬೇಕು. ಈ ಕಡೆ ನೋಡ್ರಿ, when God brought Israelites out of Egypt, ಯಾವಾಗ ದೇವರು ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಹೊರಗಡೆ ಕರ್ಕೊಂಡು every ಬಂದನು, day they had a miracle food. ಪ್ರತಿ ದಿನ ಅವ್ರಿಗೆ ಅದ್ಭುತದ ಊಟ ಬರ್ತಿತ್ತಲ್ಲ, Manna came every day. ಮನ್ನಾ ಪ್ರತಿ ದಿನ ದೇವರು ಅವರಿಗೆ ಕೊಡ್ತಾ That ಇದ್ರು. was miracle. ಅದು ಅದ್ಭುತವಾಗಿ ದೇವರು ಮನ್ನಾ ಕೊಡ್ತಾ ಇದ್ದ. When they entered the land flowing with honey and milk, ಅದೇ ಯಾವಾಗ ಆ ಜನರು ಹಾಲು ಜೇನು ಹರಿಯುವಂತ ಪ್ರದೇಶಕ್ಕೆ ಮುಟ್ಟಿದಾಗ manna stopped. ಆ ಮನ್ನಾ ನಿಂತೋಯ್ತು. Say manna stopped. ಎಲ್ರು ಹೇಳ್ರಿ, ಮನ್ನಾ ನಿಂತೋಯ್ತು. Say in English, miracle stopped. ಎಲ್ರು ಹೇಳ್ರಿ, ಅದ್ಭುತ ನಿಂತೋಯ್ತು. They have to sow, they have to reap, they have to cook, they have to eat. ಈಗ ಅವರು ಅಲ್ಲಿ ಹಾಲು ಜೇನು ಪ್ರದೇಶಕ್ಕೆ ಈಗ ಬಂದ ತಕ್ಷಣ ಅವ್ರು ಏನ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಬೇಕಾಯ್ತು? ಅಲ್ಲಿ ಬಿತ್ತಬೇಕು, ಕೊಯ್ಬೇಕು, ಅಡಿಗೆ ಮಾಡ್ಕೊಳ್ಬೇಕು, ಎಷ್ಟು ಬೇಕಷ್ಟು ತಿನ್ಬೇಕು. All of us, ಅದೇ ರೀತಿಯಲ್ಲಿ ನಾವೆಲ್ಲರೂ once upon a time, we were like Egypt. We were not born again. ನಾವು ಕೂಡ ಐಗುಪ್ತ ದೇಶದಲ್ಲಿ ಇರುವಂತ ಇಸ್ರಾಯೇಲ್ರ ಹಾಗೆ ಇದ್ವಿ, ನಾವು ಇನ್ನೂ ರಕ್ಷಣೆ ಹೊಂದಿರಲಿಲ್ಲ. God brought us out.
ಹೇಗೆ ದೇವರು ಇಸ್ರಾಯೇಲರನ್ನು ಹೊರಗಡೆ ತಂದನೋ ಹಾಗೆ ನಮ್ಮನ್ನು ಕೂಡ ಹೊರಗಡೆ ತಗೊಂಡು ಬಂದನು. God performed miracle for us. ದೇವರು ನಮ್ಮಲ್ಲಿ ಅದ್ಭುತ ಮಾಡಿ ಹೊರಗಡೆ ಕರ್ಕೊಂಡು ಬಂದನು. And God, after bringing out also, God performed miracles. ಆ ದೇವರು ಯಾವಾಗ ಇಸ್ರಾಯೇಲ್ ಜನರನ್ನು ಹೊರಗಡೆ ತಗೊಂಡು ಬಂದನೋ ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ಹೊರಗಡೆ ತಗೊಂಡು ಬಂದ ಮೇಲೆ ಎಷ್ಟೊಂದು ಅದ್ಭುತಗಳನ್ನು ದೇವರು ಮಾಡಿದ. After salvation we have experienced many miracles. ನೋಡ್ರಿ ನಮ್ಮ ರಕ್ಷಣೆ ಆದ್ಮೇಲೂ ಕೂಡ ಎಷ್ಟೊಂದು ಅದ್ಭುತಗಳನ್ನು ನಾವು ನೋಡಿದೀವಿ ಅಲ್ಲ. Wilderness is not God's plan. ಆದ್ರೆ ಅರಣ್ಯ ಪ್ರದೇಶದಲ್ಲಿ ಜೀವಿಸುವಂಥದ್ದು ದೇವರ ಚಿತ್ತವಲ್ಲ. Land flowing with the honey and milk is God's plan. ಅಲ್ಲಿ ಹಾಲು ಜೇನು ಹರಿಯುವಂತ ಪ್ರದೇಶ ಅದು ದೇವರ ಚಿತ್ತವಾಗಿದೆ. Jesus said, ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, thief comes ಕಳ್ಳನು ಬರ್ತಾನೆ to steal, kill and destroy. ಕದಿಯುವುದಕ್ಕಾಗಿ, ಕೊಲೆ ಮಾಡೋದಕ್ಕಾಗಿ, ನಾಶ I ಮಾಡೋದಕ್ಕಾಗಿ have come ನಾನು to ಬಂದಿದ್ದೇನೆ, give you life, abundant life. ನಿಮಗೆ ಜೀವ ಕೊಡುವುದಕ್ಕಾಗಿಯೂ ಮತ್ತು ಸಮೃದ್ಧಿಯಾದಂಥ ಜೀವ ಕೊಡುವುದಕ್ಕಾಗಿ. Hallelujah. ಹಲ್ಲೆಲೂಯಾ. Now you are not going to get abundant life, you already have abundant life. ನಿಮಗೆ ಸಮೃದ್ಧಿಯಾದಂಥ ಜೀವ ಇನ್ನು ಸಿಗಬೇಕಾದಂಥದ್ದಿಲ್ಲ, ಆದರೆ ಆಗಲೇ ನಿಮ್ಮ ಒಳಗಡೆ ಸಮೃದ್ಧಿಯಾದಂಥ ಜೀವ ಇದೆ. Say, I have abundant life. ಎಲ್ರು ಹೇಳ್ರಿ, ನನ್ನಲ್ಲಿ ಸಮೃದ್ಧಿಯಾದಂಥ ಜೀವ ಇದೆ. Now everything will happen according to your thinking. ಈಗ ಎಲ್ಲ ವಿಷಯಗಳು ನಿಮ್ಮ ಯೋಚನೆಯ ಅನುಗುಣವಾಗಿ ಆಗ್ತದೆ. 3rd John verse 2. 3ನೇ ಯೋಹಾನ 2ನೇ ವಚನ. 3rd John verse 2. 3ನೇ ಯೋಹಾನ 2ನೇ ವಚನ. If you have a Pavitra Grantha, read it. ಯಾರತ್ರಾದ್ರೂ ಪವಿತ್ರ ಗ್ರಂಥ ಇತ್ತಂದ್ರೆ ಓದ್ರಿ. Beloved, I wish above all things you may prosper, be in health, even as your soul prospers. 3ನೇ ಯೋಹಾನ 2ನೇ ವಚನ ಪವಿತ್ರ ಗ್ರಂಥದಲ್ಲಿ ಓದ್ರಿ. ಅದು ಆತ್ಮ ಇಲ್ಲ, ಅದು ಪ್ರಾಣ. It says, as your soul prospers, you will prosper, you will be in a good health. ಇಲ್ಲಿ ಆತ್ಮ ಅಂತ ಇದೆ ಕನ್ನಡದಲ್ಲಿ, ಆತ್ಮ ಅಲ್ಲ ಪ್ರಾಣ. ಹೇಗೆ ನಮ್ಮ ಪ್ರಾಣ ಅಭಿವೃದ್ಧಿ ಹೊಂದದೋ ಅದೇ ರೀತಿಯಲ್ಲಿ ನಾನು ಅಭಿವೃದ್ಧಿ ಹೊಂದಿ ಮತ್ತು ಒಳ್ಳೆ ಆರೋಗ್ಯದಲ್ಲಿ ಇರ್ತೇನೆ. Look. ಎಲ್ಲರೂ ನನ್ನ ಕಡೆ ನೋಡ್ರಿ. Keep your hand like this. ನಿಮ್ಮ ಕೈ ಈ ಥರ. As my soul prospers, I will prosper, I will be in good health. ಎಲ್ಲರೂ ಈ ಥರ ನೀವು ಹೇಳ್ರಿ. ಹೇಗೆ ನನ್ನ ಪ್ರಾಣ ಅಭಿವೃದ್ಧಿ ಹೊಂದದೋ ಹಾಗೆಯೇ ನಾನು ಅಭಿವೃದ್ಧಿ ಹೊಂದಿ ಒಳ್ಳೆಯ ಆರೋಗ್ಯದಲ್ಲಿ ಇರ್ತೇನೆ. See, if your mind says, no, I want miracles, God will perform miracles, no problem. ಈಗ ನಿಮ್ಮ ಯೋಚನೆ ಬುದ್ಧಿ ಹೇಳ್ತು, ಇಲ್ಲ ನನಗೆ ಅದ್ಭುತ ಬೇಕಂದ್ರೆ ಪರವಾಗಿಲ್ಲ, ದೇವರು ಅದ್ಭುತನೇ ಮಾಡ್ತಾನೆ. But your mind says, no, I want blessing, I don't want to fall sick. ಈಗ ನಿಮ್ಮ ಮನಸ್ಸು ಹೇಳ್ತದೆ, ನಿಮ್ಮ ಯೋಚನೆ ಹೇಳ್ತದೆ, ಇಲ್ಲ ನನಗೆ ಅದ್ಭುತ ಬೇಡ, ನನಗೆ ಆಶೀರ್ವಾದ ಬೇಕು ಅಂತಂದ್ರೆ ನೀವೆಂದೂ ರೋಗದಲ್ಲಿ ಬೀಳಲ್ಲ. How to change our thinking? ಈಗ ನಾವು ಏನ್ ಮಾಡ್ಬೇಕಂದ್ರೆ ನನ್ನ ಯೋಚನೆಯನ್ನು ಬದಲಾಯಿಸ್ಕೊಳ್ಬೇಕು. When it comes to blessing, because we are a human being, we come from poor family or middle class family, we think God is like us. ನಾವು ಈಗ ಮನುಷ್ಯರಾಗಿದ್ದು ನಾವು ಬಡ ಕುಟುಂಬ, ಬಡ ಹಿನ್ನೆಲೆಯಿಂದ ಬಂದ ಕಾರಣ ನಾವು ಅನ್ಕೊಳ್ತೀವಿ ದೇವರು ಕೂಡ ನಮ್ಮ ಹಾಗೇನೆ ಇದ್ದಾನೆ. So we expect God to work according to our mind. ನಾವು ದೇವರು ನಮ್ಮ ಯೋಚನೆ ಪ್ರಕಾರ ಕೆಲಸ ಮಾಡ್ಬೇಕಂತ ಅಪೇಕ್ಷೆ ಮಾಡ್ತೀವಿ. God doesn't function according to our mind. He functions according to his style. ನೋಡ್ರಿ, ದೇವರು ನಮ್ಮ ಯೋಚನೆ ಪ್ರಕಾರ ಅಲ್ಲಿ ಕಾರ್ಯ ಮಾಡಲ್ಲ, ಆದರೆ ದೇವರು ತನ್ನ ಒಂದು ಯೋಚನೆ ಪ್ರಕಾರ ಆತನು ಕಾರ್ಯ ಮಾಡ್ತಾನೆ. Let us see why God wants us to have more. How is it really true? ನಾವು ನೋಡ್ಕೊಳ್ಳೋಣ ಹೇಗೆ ದೇವರು ನಮಗೆ ಹೆಚ್ಚಾಗಿ ಇರಬೇಕಂತ ಆತನು ಅಪೇಕ್ಷೆ ಮಾಡ್ತಾನೆ. ಆತನ ಅಪೇಕ್ಷೆ ಅದು ನಿಜವಾಗಿದೆನಾ? Okay, I'll put it in simple words. 1 month, for example, 1 month to run a family. Example, okay? We need 10,000, you keep it. ಈಗ ನೋಡ್ರಿ, ಉದಾಹರಣೆಗಾಗಿ 1 ತಿಂಗಳು ಮನೆ ನಡೆಸಬೇಕು ಅಂದ್ರೆ
ಕನಿಷ್ಠ 10,000 ರೂಪಾಯಿ ಬೇಕು. So ಉದಾಹರಣೆ, we think God will provide 10,000, I can run the family. ಈಗ ನಾವೇನು ಯೋಚನೆ ಮಾಡ್ತೀವಿ, ದೇವ್ರು ನನಗೆ 10,000 ಕೊಡ್ತಾನೆ, ಆ 10,000ರಿಂದ ನಾನು ಮನೆ And we ನಡೆಸ್ತೀನಿ. pray, God help me to run the family. God provides 10,000. ನಾವು ಪ್ರಾರ್ಥನೆ ಮಾಡ್ತೀವಿ, ದೇವರೇ ಮನೆ ನಡೆಸಲಿಕ್ಕೆ ನನಗೆ ಹಣ ಕೊಡು, ದೇವ್ರು 10,000 ರೂಪಾಯಿ ಕೊಡ್ತಾನೆ, ಮನೆ ನಡೆಸ್ತೀನಿ. How much we need, that means God will provide. ಎಷ್ಟು ದೇವರು ಎಷ್ಟು ನನಗೆ ಬೇಕು ಅಷ್ಟು ದೇವರು ಕೊಡ್ತಾನೆ. And we praise God, hallelujah, God provided. No loans for me. ಈಗ ನಾವು ದೇವರಿಗೆ ಸ್ತೋತ್ರ ಮಾಡ್ತೀವಿ, ದೇವ್ರು ನನಗೆ 10,000 ರೂಪಾಯಿ ಕೊಟ್ಟನು, ಆದ್ರೆ ಇದರಿಂದ ಮನೆ ನಡೆಸಿದ್ದೆ, ಈಗ ನನ್ನಲ್ಲಿ ಏನು ಸಾಲ ಇಲ್ಲ. That is not God works. ಆದ್ರೆ ದೇವರು ಆ ರೀತಿಯಲ್ಲಿ ಕೆಲಸ ಮಾಡಲ್ಲ. 10,000, he will give more than that. ನಮಗೆ 10,000 ಬೇಕು ಅಂತಂದಾಗ ದೇವರು ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಕೊಡ್ತಾನೆ. He is more than enough God. ಯಾಕಂದ್ರೆ ದೇವರು ನಮಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಾಗಿ ಇರುವಂತ ದೇವರಾಗಿದ್ದಾನೆ. Say, my Father is more than enough God. ನನ್ನ ದೇವರು, ನನ್ನ ತಂದೆಯು ನನಗೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚಾಗಿ ಕೊಡುವ ಆತನಾಗಿದ್ದಾನೆ. But this earth is not redeemed. We are redeemed. The land is not redeemed. ನಾವು ಅಲ್ಲಿ ಬಿಡುಗಡೆ ಹೊಂದಿದ್ದೀವಿ, ಓಕೆ, ಆದರೆ ಈ ಭೂಮಿ ಅದು ಇನ್ನೂ ಬಿಡುಗಡೆ ಹೊಂದಿಲ್ಲ. Hallelujah. Hallelujah. That is why thorns and thistles are there. ಅದಕ್ಕೆ ಭೂಮಿಯಲ್ಲಿ ನೋಡ್ರಿ ಮುಳ್ಳುಗಳು ಇದ್ದಾವೆ, ಕಂಟೆಗಳಿದ್ದಾವೆ. That is why people are evil in the world. ಅದಕ್ಕಾಗಿಯೇ ಲೋಕದಲ್ಲಿ ಜನರೆಲ್ಲರೂ ಕೆಟ್ಟವರಿದ್ದಾರೆ. You think you will get honest people when it comes to money? ನೋಡ್ರಿ, ಲೋಕದಲ್ಲಿ ಎಲ್ಲಾದ್ರೂ ಪ್ರಾಮಾಣಿಕವಾಗಿರುವಂತ ಜನರು ಸಿಗ್ತಾರಾ? Always man wants to cheat one more once when it comes to money matters. ನೋಡ್ರಿ, ಹಣದ ಬಗ್ಗೆ ಬಂದಾಗ ಯಾವಾಗ್ಲೂ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ್ಗೆ ಮೋಸ ಮಾಡಿನೇ ಹಣ ಗಳಿಸ್ಬೇಕಂತ ಅನ್ಕೊಳ್ತಾನೆ. Do you agree with me? ನಿಮ್ಗೆಲ್ರಿಗೂ give him one chance, he will cheat you. ಒಂದು ಅಲ್ಲಿ ಆತನಿಗೆ ಒಂದು ಅವಕಾಶ ಕೊಟ್ರೆ ಸಾಕು, ಆತನು ಮೋಸ ಮಾಡ್ಬಿಡ್ತಾನೆ. So you have to be very alert in the world. ಅದಕ್ಕೆ ನೋಡ್ರಿ, ಲೋಕದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರ್ಬೇಕು. But God has his own way, even in this corrupt world, to bless us. ಆದ್ರೆ ದೇವರಿಗೆ ಕೂಡ ಇಂಥ ಒಂದು ಕೆಟ್ಟ ಲೋಕದಲ್ಲಿ, ದುಷ್ಟ ಲೋಕದಲ್ಲಿ ಕೂಡ ನಮಗೆ ಆಶೀರ್ವಾದ ಮಾಡೋದಕ್ಕಾಗಿ ದೇವರ ಹತ್ರ ಒಂದು ಮಾರ್ಗ ಇದೆ. Even though thorns and thistles is there, ಅಲ್ಲಿ ಹೊರಗಡೆ ಮುಳ್ಳು ಕಂಟೆಗಳು ಇದ್ರೂ ಕೂಡ still you can have more. ಆದ್ರೂ ಕೂಡ ನೀವು ಇನ್ನೂ ಹೆಚ್ಚಾಗಿ ಹೊಂದ್ಕೊಳ್ಬಹುದು. Okay, now come with me to Proverbs 3rd chapter. ನನ್ನೊಟ್ಟಿಗೆ ಜ್ಞಾನೋಕ್ತಿ 3ನೇ ಅಧ್ಯಾಯಕ್ಕೆ ಬರ್ರಿ. Verse 9 and 10. 9 ಮತ್ತು 10ನೇ ವಚನ. ಜ್ಞಾನೋಕ್ತಿ 3, 9, Honor 10. the Lord with thy substance, and with the first fruit of all thine increase. So shall thy barns be filled with plenty, and thy presses shall burst out with new wine. ಜ್ಞಾನೋಕ್ತಿಗಳು 3, 9, 10ನೇ ವಚನ. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟೆಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. Honor the Lord. ದೇವರನ್ನು ಸನ್ಮಾನಿಸು, ಗೌರವಿಸು. Always say, honor the Lord. ದೇವರನ್ನು ಸನ್ಮಾನಿಸು. How do we honor people? ಈಗ ನೋಡ್ರಿ, ಯಾರಿಗಾದ್ರೂ ನಾವು ಸನ್ಮಾನ ಮಾಡಬೇಕು, ಗೌರವಿಸ್ಬೇಕಂದ್ರೆ ಹೆಂಗ್ ಮಾಡ್ತೀವಿ? I was in one function before coming. They were searching for garland. I ran and came off. ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಒಂದು ಫಂಕ್ಷನ್ಗೆ ಹೋಗಿದ್ದೆ. ಅವರು ಅಲ್ಲಿ ಹೂನಾರ ಹುಡುಕ್ತಾ ಇದ್ರು, ನಾನು ಇಲ್ಲಿ ಬಂದ್ಬಿಟ್ಟೆ ಓಡಿ. They think garland is honoring. ಅವ್ರೇನ್ ಅನ್ಕೋತಾರೆ, ಗಾರ್ಲೆಂಡ್ ಹಾಕೋದ್ರಿಂದ ಸನ್ಮಾನ ಮಾಡುವಂಥದ್ದಾಗಿದೆ. Putting shawl, praising. ಅವ್ರಿಗೆ ಹೊಗಳುವಂಥದ್ದು, ಗಾರ್ಲೆಂಡ್ ಹಾಕೋದು, ಶಾಲ್ ಹಾಕೋದು, ಅದರಿಂದ ಸನ್ಮಾನ ಮಾಡುವಂಥದ್ದು ಅಂತ ಅನ್ಕೊಳ್ತಾರೆ. When it comes to all also, we can't put garland. Can we put garland? ಈಗ ದೇವ್ರ ಬಗ್ಗೆ ಬಂದಾಗ್ನು ನಾವು ನೋಡ್ರಿ, ದೇವ್ರಿಗೆ ಹೂನಾರ ಹಾಕ್ಬೋದಾ? ಹೂನಾರ, ಶಾಲ್, ಟೋಪಿ. So we tell honor God by praises. Hallelujah, hallelujah, hallelujah. We honor God. ನಾವು ಅನ್ಕೊಳ್ತೀವಿ, ಆಯ್ತು ದೇವರಿಗೆ ಗೌರವ ಮಾಡಬೇಕು, ಸನ್ಮಾನ ಮಾಡಬೇಕಂದ್ರೆ ನಾವು ಬಾಯಿಯ ಸ್ತುತಿಯಿಂದ ನಾವು ಅದಕ್ಕೆ ದೇವರಿಗೆ ಹಲ್ಲೆಲೂಯಾ ಹಲ್ಲೆಲೂಯಾ ಸ್ತೋತ್ರ ಸ್ತೋತ್ರ ಅಂತ ಹೇಳ್ತೀವಿ. The Bible says, honor the Lord with your substance. ಆದ್ರೆ ಇಲ್ಲಿ ಸತ್ಯವೇದ ಏನಂತ ಹೇಳ್ತದೆ, ನಿನ್ನ ಆದಾಯದಿಂದ ದೇವರನ್ನು ಸನ್ಮಾನಿಸು. Say, I will honor the Lord with my substance. ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ, ನಾನು ನನ್ನ ಆದಾಯದಿಂದ ದೇವರನ್ನು ಸನ್ಮಾನಿಸಿ ಗೌರವಿಸುವೆನು. How
whatever comes, increase in that first fruit they should bring. ಹೇಗೆ ಏನೆಲ್ಲ ಅವ್ರಿಗೆ ಒಂದು ಪ್ರಥಮ ಫಲ ಬರ್ತದೋ ಅದರಲ್ಲಿ ಇರುವಂತ ಲಾಭದಿಂದ ದೇವರನ್ನು ಗೌರವಿಸುವಂಥದ್ದು. Now this is kept with agricultural background. This is written keeping, they were all agriculturists, farmers, keeping them in mind it is written. ಇದು ಯಾರೆಲ್ಲ ವ್ಯವಸಾಯ ಮಾಡ್ತಾ ಇದ್ರಲ್ಲ, ರೈತರಾಗಿದ್ರಲ್ಲ, ಅವರ ಒಂದು ಯೋಚನೆ ಇಟ್ಕೊಂಡು ಬರೆಯಲ್ಪಟ್ಟಿದೆ. So verse 10 it says, "So shall thy barns be filled with plenty, and thy presses shall burst out with new wine." 10ನೇ ವಚನ ಅದಕ್ಕೆ ಹೇಳ್ತದೆ, ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟೆಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. You should understand, God wants every life to be like this. ನೀವು ಇಲ್ಲಿ ಅರ್ಥ ಏನು ಮಾಡ್ಕೊಳ್ಬೇಕಂತಂದ್ರೆ, ದೇವರು ನಮ್ಮೆಲ್ಲರ ಜೀವಿತ ಈ ರೀತಿಯಲ್ಲಿ ಇರಬೇಕಂತ ಅಪೇಕ್ಷೆ ಮಾಡ್ತಾನೆ. Tonight what you do is verse 10, keep thinking about it, keep thinking about it, keep thinking about it. ಇವತ್ತು ರಾತ್ರಿ ನೀವೇನು ಮಾಡಬೇಕಂತಂದ್ರೆ 10ನೇ ವಚನ ಯೋಚನೆ ಮಾಡ್ತಾನೆ ಇರ್ರಿ ಮಾಡ್ತಾನೆ ಮಲ್ಕೊಳ್ಳಿ. Your barns will be plenty, filled with plenty, presses shall burst out with new wine. ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟೆಗಳಲ್ಲಿ ದ್ರಾಕ್ಷರಸವು ತುಂಬಿ ತುಳುಕುವುದು. Means overflowing. ತುಂಬಿ ತುಳುಕದಂದ್ರೆ ಏನು? ಅಲ್ಲಿ ಹೆಚ್ಚಾಗಿ ಇನ್ನು ಹೊರಗಡೆ ಬೀಳುವಂತ. Overflowing is God's blessing. ಅಂದ್ರೆ ಹೆಚ್ಚಾಗಿ ತುಂಬಿ ತುಳುಕುವಂತದೇ ದೇವರ ಆಶೀರ್ವಾದ. Hallelujah. Hallelujah. Overflowing is God's blessing. ತುಂಬಿ ತುಳುಕುವಂತದ್ದೇ ದೇವರ ಆಶೀರ್ವಾದ. They sow, they were reaping. ಅವರು ಅಲ್ಲಿ ಬಿತ್ತಾ ಇದ್ರು ಮತ್ತೆ ಕೊಯ್ತಾ ಇದ್ರು. That good one is not enough. ಈಗ ಅವ್ರು ಏನು ಅಲ್ಲಿ ಅನಾಜೆಲ್ಲ ಬರ್ತಿತ್ತು ಅದು ಹೋಗಿ ಅಲ್ಲಿ ಗೋಡೌನ್ ಅಲ್ಲಿ ಇಡ್ತಾ ಇದ್ರಲ್ಲ, ಆ ಗೋಡೌನ್ ಅನಾಜ್ ಬಂದಿದ್ದು ಹಾಕ್ಲಿಕ್ಕೆ ಸಾಕಾಗ್ತಾ ಇರ್ಲಿಲ್ಲ. Not enough, overflowing. ಅದು ಏನಾಗ್ತಾ ಇತ್ತು, ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಅನಾಜ್ ಬರ್ತಾ ಇತ್ತು. They were making grape juice. ಈಗ ಅವರು ದ್ರಾಕ್ಷಿ ರಸ ಮಾಡ್ತಾ ಇದ್ರು. They are unable to store it now. ಈಗ ಬಂದಂತ ದ್ರಾಕ್ಷಿ ರಸ ಅಲ್ಲಿ ಕೂಡಿಸಿಡೋಷ್ಟು ಆಗ್ತಾ ಇರ್ಲಿಲ್ಲ. It is overflowing. ಅದು ಇನ್ನೂ ಹೆಚ್ಚಾಗಿ ತುಂಬಿ ತುಳುಕ್ತಾ ಇತ್ತು. Hallelujah. So everything should overflow. ಹಾಗೇನೆ ನಮ್ಮ ಜೀವಿತದಲ್ಲಿ ಕೂಡ ಎಲ್ಲ ತುಂಬಿ ತುಳುಕಬೇಕು. This is the same thing God says in Malachi 3:10. ಇದೇ ವಿಷಯವನ್ನು ದೇವರು ಮಲಾಕಿ 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ. Come with me now. Malachi 3:10. ಮಲಾಕಿ 3:10ನೇ ವಚನ ನನ್ನೊಟ್ಟಿಗೆ ಬರ್ರಿ. Bring ye all tithes into storehouse, there may be meat in my house. Prove me now herewith, says the Lord of hosts, if I will not open you the windows of heaven and pour you out a blessing, there shall not be room enough to receive it. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರವನ್ನು ಸುರಿಸುವಿನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರ ಯೆಹೋವನ ನುಡಿ. I like that phrase, no room. There shall not be room enough to receive it. ಅದು ಅಲ್ಲಿರುವಂಥದ್ದು ಒಂದು ಇಷ್ಟ ಆಗ್ತದೆ ನನಗೆ. ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರವನ್ನು ಸುರಿಸುವೆನು. God says, I will pour out your blessings, there will not be room, there will not be space. ದೇವರು ಇಲ್ಲಿ ಹೇಳ್ತಾ ಇರುವಂಥದ್ದು ಏನಂದ್ರೆ, ನಾನು ಇಷ್ಟು ಆಶೀರ್ವಾದ ನಿಮ್ಮಲ್ಲಿ ಸುರಿಸ್ತೀನಿ ಅಂದ್ರೆ ನಿಮ್ಮಲ್ಲಿ ಅದನ್ನ ಇಡೋಕೆ ಸ್ಥಳ ಇರೋದಿಲ್ಲ, ಸ್ಥಳ ಇಲ್ಲದಷ್ಟು. That is blessing. ಅದಕ್ಕೆ ಆಶೀರ್ವಾದ ಅಂತ ಹೇಳ್ತಾರೆ. Hallelujah. I always say it. ಯಾವಾಗಲೂ ನಾನು ಹೇಳ್ತೇನೆ. Of course, I have one house in Chennai. ಚೆನ್ನೈನಲ್ಲಿ ನನಗೆ ಮನೆ ಇದೆ. But when I came with only one suitcase. ಆದ್ರೆ ನಾನು ಚೆನ್ನೈಯಿಂದ ಇಲ್ಲಿ ಬಂದಾಗ ನಾನು ಬರೀ ಒಂದು ಸುಟ್ಕೇಸ್ ಇಟ್ಕೊಂಡು ಬಂದಿದ್ದೆ. When I took a house after marriage, ನಾನು ಮದುವೆ ಆದ್ಮೇಲೆ ಒಂದು ಮನೆ ತಗೊಂಡಾಗ, if anybody comes to my house, there was no chair to sit. They have to sit down. ಈಗ ಯಾರಾದ್ರೂ ನಮ್ಮ ಮನೆಗೆ ಬಂದ್ರೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಚೇರ್ ಕೂಡ ಇರ್ಲಿಲ್ಲ, ಅವ್ರು ಬಂದು ಕೆಳಗಡೆ ಕೂತ್ಕೋಬೇಕಾಗ್ತಿತ್ತು. ಅಲ್ಲಿ ಚೇರ್ನು ಇರ್ಲಿಲ್ಲ. Stove was not there, gas was not there. ಸ್ಟೋವ್ ಇರ್ಲಿಲ್ಲ, ಗ್ಯಾಸ್ ಇರ್ಲಿಲ್ಲ, fridge was not there. ಫ್ರಿಜ್ನು ಇರ್ಲಿಲ್ಲ, nothing was there. ಏನೂ ಇರ್ಲಿಲ್ಲ. But ಆದ್ರೆ I believe the word.
ನಾನು ದೇವರ ವಾಕ್ಯವನ್ನು ನಂಬ್ತೇನೆ. Always I'll tell, one day will come, you will see there will not be room enough. You will tell the space is not enough. ನಾನು ಹೇಳ್ತಾ ಇದ್ದೆ ಯಾವಾಗಲೂ ಏನಂತಂದರೆ, ಒಂದಿನ ಬರ್ತದೆ ಏನಂತಂದರೆ ಸಾಮಾನು ಇಡೋಕ್ಕೆ ಜಾಗ ಇಲ್ಲ ಅಂತ. That 1 BHK afterwards we find it is congesting. 1 BHK ಅಂದರೆ 1 ಬೆಡ್ರೂಮ್ ಮನೆ, ಅಲ್ಲಿ ಬಹಳ ಅಲ್ಲಿ ಕಂಜೆಸ್ಟ್ ಅನ್ಸಕ್ಕೆ ಪ್ರಾರಂಭ ಆಯಿತು. 2 bedroom. ಆಮೇಲೆ ನಾವು 2 ಬೆಡ್ರೂಮ್ ಮನೆ ತೊಗೊಂಡ್ವಿ. Now not enough. ಈಗ ಅದು ಕೂಡ ಸಾಲ್ತಾ ಇಲ್ಲ. There is no place. Even if I want to buy something, no place in the house. ಈಗ ನಾನು ಏನಾದರೂ ಕೊಂಡ್ಕೋಬೇಕಂದ್ರೂ ಇಡ್ಲಿಕ್ಕೆ ಈಗ ಸ್ಥಳನೇ ಇಲ್ಲ. Which is better? Having no place is better or having nothing is better? ಈಗ ಹೇಳ್ರಿ, ಯಾವುದು ಉತ್ತಮ? ಅಲ್ಲಿ ಇಡ್ಲಿಕ್ಕೆ ಸ್ಥಳ ಇರಲಾರ್ದದ್ದು ಇರುವಂಥದ್ದು ಉತ್ತಮನ, ಆದರೆ ಏನು ಇರಲಾರ್ದೆ ಇರುವಂಥದ್ದು ಉತ್ತಮನ? That is blessing. ಅದೇ ಆಶೀರ್ವಾದ. So don't worry about what you don't have. ಅದಕ್ಕೆ ನಿಮ್ಮ ಹತ್ರ ಏನಿಲ್ಲ ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. God, this again is this is a Old Testament. ಮತ್ತೆ ನೋಡ್ಬೇಕಂದ್ರೆ ಮಲಾಕಿ ಅದು ಹಳೆ ಒಡಂಬಡಿಕೆ ಆಗಿದೆ. New Testament. ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ God has already poured out a blessing. ದೇವರು ಆಗಲೇ ತನ್ನ ಆಶೀರ್ವಾದವನ್ನು ನಿಮ್ಮಲ್ಲಿ ಹಾಕ್ಬಿಟ್ಟು ಸುರಿಸಿದ್ದಾನೆ. Say, my Father has already poured out a blessing. There is no room for me to store it. ಎಲ್ಲರನ್ನೊಟ್ಟಿಗೆ ನನ್ನ ತಂದೆ ನನ್ನಲ್ಲಿ ಆಶೀರ್ವಾದವನ್ನು ಆಗಲೇ ಸುರಿಸಿದ್ದಾನೆ, ಅದನ್ನು ಕೂಡಿಸಿಡುವಂಥದ್ದು ಸ್ಥಳ ಇಲ್ಲ. ಸ್ಥಳ ಇಡಿಲ್ಲ. That is a good problem. ಈ ಸಮಸ್ಯೆ ಒಳ್ಳೆ ಸಮಸ್ಯೆ ಆಗಿದೆ. Always see, you cook more, it remains is better, or finishing not having enough food is better. ಈಗ ನೋಡ್ರಿ, ಒಂದು ಅಡುಗೆ ಮಾಡ್ತೀರಿ, ಅಡುಗೆ ಮಾಡಿ ಎಲ್ಲ ತಿಂದ ಮೇಲೆ ಇನ್ನು ಉಳಿಯೋದು ಉತ್ತಮನ, ಅಥವಾ ಅಲ್ಲಿ ಕಡಿಮೆ ಆಗುವಂಥದ್ದು ಆಗ್ತದ ಇಲ್ಲ ಅಂತ ಯೋಚನೆ ಮಾಡೋದು ಉತ್ತಮನ? If it is falling short, it is not good. It should be more. ನೋಡ್ರಿ, ಕಮ್ಮಿ ಆಗ್ತದೇನೋ ಅಂತಂದು ಮುಗಿತಾ ಇದೆ ಅಂತ ಅನ್ಕೊಳ್ಳುವುದು ಚೆನ್ನಾಗಲ್ಲ. Now listen. Very important, this you should get it. When God blesses, always it is more. ಆದ್ದರಿಂದ ಚೆನ್ನಾಗಿ ಎಚ್ಚರಿಕೆ ಇಟ್ಟು ಕೇಳಿಸ್ಕೊಳ್ರಿ. ಏನಂದರೆ, ಯಾವಾಗ ದೇವರು ಆಶೀರ್ವಾದ ಮಾಡ್ತಾನೆ ಅದು ಯಾವಾಗಲೂ ಹೆಚ್ಚಾಗಿರ್ತದೆ. But as a man we don't understand God. ಆದರೆ ಮನುಷ್ಯನಾಗಿ ನಾವು ದೇವರನ್ನು ಅರ್ಥನೇ ಮಾಡ್ಕೊಳ್ಳಲ್ಲ. We all know the story, 5 loaves and 2 fishes. ನಮ್ಗೆಲ್ರಿಗೂ 5 ರೊಟ್ಟಿ 2 ಮೀನು ಕತೆ ಗೊತ್ತಲ್ಲ? Yes or no? ಹೌದಾ ಇಲ್ಲ? 5,000 families ate food. ಅಲ್ಲಿ 5,000 ಕುಟುಂಬಗಳು ಊಟ ಮಾಡಿದ್ರಲ್ಲ. Who performed miracle? ಯಾರಲ್ಲಿ ಅದ್ಭುತ ಮಾಡಿದ್ರು? He performed miracle. Bible says he knows how to do. He knows one boy is there with 5 loaves and 2 fishes. He will bring it. He will bless and break it. He gave. ಅಲ್ಲಿ ಸತ್ಯವೇದ ಹೇಳ್ತದೆ, ಯೇಸು ಸ್ವಾಮಿಗೆ ಗೊತ್ತಿತ್ತು ಏನು ಮಾಡ್ತಾನೆ ಅಂತ. ಆತನಿಗೆ ಆಗಲೇ ಗೊತ್ತಿತ್ತು, ಅಲ್ಲಿ ಒಬ್ಬ ಹುಡುಗ ಇದ್ದಾನೆ, ಆತನ ಹತ್ರ 5 ರೊಟ್ಟಿ 2 ಮೀನಿದೆ, ಅದನ್ನು ಆಶೀರ್ವಾದ ಮಾಡಿ ಅಲ್ಲಿ ಅದ್ಭುತ ಮಾಡ್ತಾನೆ. And how much it remained? ಅದು 5 ರೊಟ್ಟಿ 2 ಮೀನು ಎಲ್ಲರೂ ಊಟ ಮಾಡಿದ್ಮೇಲೆ 5,000 ಜನ ತಿಂದ್ಮೇಲೆ ಎಷ್ಟು ಉಳಿತು ಹೇಳ್ರಿ? 12 baskets. 12 ಬುಟ್ಟಿ. But as a man, what we think, if we have 12 big baskets, means what we will do? ಈಗ ನೋಡ್ರಿ, 12 ಬುಟ್ಟಿ ಉಳಿದಾಗ, ಬುಟ್ಟಿ means not small ಬುಟ್ಟಿ, these are big baskets, okay? ಆ ಬುಟ್ಟಿ ಅಂದ್ರೆ ಸಣ್ಣ ಬುಟ್ಟಿ ಅಲ್ಲ, ದೊಡ್ಡ ಬುಟ್ಟಿಗಳು. 12 baskets biryani remains, what we will talk? ಈಗ ನೋಡ್ರಿ, 12 ಬುಟ್ಟಿಯಲ್ಲಿ ಬಿರಿಯಾನಿ ಉಳಿತಂದ್ರೆ ನಾವು ಏನು ಮಾತಾಡ್ತೀವಿ ಹೇಳ್ರಿ? Do you think we'll feel happy? ಅದು ನೋಡಿ ನಮಗೆ ಸಂತೋಷ ಅನಿಸ್ತದಾ? ವೇಸ್ಟ್ ಆಯ್ತಲ್ಲ, 12 ಬುಟ್ಟಿ ವೇಸ್ಟ್ ಆಯ್ತು ನೋಡಿ. ಅಯ್ಯೋ, ಅದಕ್ಕೆ ದಟ್ಸ್ ವೈ ಐ ಟೋಲ್ಡ್ ಯು, ಜಾಸ್ತಿ ಹಾಕಬೇಡ. ಬಟ್ ಗಾಡ್ ಸೇಸ್ ಐ ಆಮ್ ನಾಟ್ ಲೈಕ್ ದಟ್. ಆಮೇಲೆ ದೇವರು ಹೇಳ್ತಾರೆ, ನಾನು ಆ ಥರ ಇಲ್ಲ, ಮೈ ಸ್ಟೈಲ್ ಇಸ್ ಡಿಫ್ರೆಂಟ್, ನನ್ನ ಸ್ಟೈಲೇ ಬೇರೆ. If I work like you, if he wants, he would have stopped that. But he knows now how much they will eat. He knows he is God. He can stop it. He doesn't stop. He still is breaking and giving. ನೋಡಿ, ದೇವ್ರಿಗೆ ಚೆನ್ನಾಗಿ ಗೊತ್ತಿತ್ತಲ್ಲ, ಆಯ್ತು ಈಗ ಎಲ್ರಿಗೂ ಆಯಿತು, ನಾನು ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡು ನಿಲ್ಲಿಸ್ಬೋದಾಗಿತ್ತಲ್ಲ. ಆದರೂ ಕೂಡ ಇನ್ನೂ ಅದು ಆಶೀರ್ವಾದ ಹಾಗೇನೆ ಅದು ರೊಟ್ಟಿ ಮುರಿತಾನೆ ಇತ್ತು. I can't stop. ದೇವ್ರು ಹೇಳ್ತಾ ಇದ್ದಾನೆ, ನಾನು ಅದನ್ನು I cannot calculate whether you are feeling hungry or not and break the bread. ಈಗ ನಾನು ಅಲ್ಲಿ ಲೆಕ್ಕಾಚಾರ ಮಾಡೋಕ್ಕಾಗಲ್ಲ, ಇವ್ರಿಗೆ ಹಸಿವಾಗ್ತಾ ಇದೆನಾ, ಓಕೆ ನಾನು ಇಷ್ಟು ಮಾಡ್ತೀನಿ, ಅಲ್ಲಿ ರೊಟ್ಟಿ ಕೊಡ್ತೀನಿ ಅಂತ. If he calculates, then he will tell there is no difference between me and your father. ಈಗ ನಾನು ಲೆಕ್ಕಾಚಾರ ಮಾಡಿದರೆ ಅಲ್ಲಿ ವ್ಯತ್ಯಾಸನೇ ಇಲ್ಲ ನನಗೂ ಮತ್ತು ದೇವರಿಗೆ ಮಧ್ಯದಲ್ಲಿ.
ಹಾಂ God says, okay, I think like that. If God will say, if I calculate, there is no difference between me and your grandfather. ದೇವ್ರು ಈ ಥರ ಯೋಚನೆ ಮಾಡ್ತಾರೆ ಏನಂತಂದರೆ, ಏನಂದರೆ ನಾನು ಅಂದ್ಕೊಳ್ತೀನಿ ಏನಂದರೆ, ದೇವ್ರು ಯೋಚನೆ ಮಾಡ್ತಾನೆ, ಆ ಥರ ನಾನು ಲೆಕ್ಕಾಚಾರ ಮಾಡಿದರೆ ನನಗೂ ನಿಮ್ಮ ತಾತನ ಮಧ್ಯ ಏನು ವ್ಯತ್ಯಾಸನೇ ಇರಲ್ಲ. So you will think, my God also is like my grandfather. He is like my father. How much you want, that much will give. He will not waste. ಈಗ ದೇವರು ಕೂಡ ನನ್ನ ತಾತ ಇದ್ದಂಗೆ ಇದ್ದಾರೆ, ಎಷ್ಟು ಬೇಕೋ ಅಷ್ಟೇ ಕೊಡ್ತಾರೆ, ಜಾಸ್ತಿ ಖರ್ಚು ಮಾಡಲ್ಲ. He is El Shaddai. ದೇವರು ಎಲ್ ಶಿಡಾಯ್ ಆಗಿದ್ದಾನೆ. His style of working is always overflowing, always more. ದೇವರ ಅಲ್ಲಿ ಕಾರ್ಯ ಮಾಡುವಂಥ, ಕೆಲಸ ಮಾಡುವಂಥ ಶೈಲಿ ಹೇಗಿದೆ ಅಂತಂದರೆ, ಯಾವಾಗಲೂ ತುಂಬಿ ತುಳುಕುವಂಥದ್ದು, ಯಾವಾಗಲೂ ಅಲ್ಲಿ ಹೆಚ್ಚು ಇರುವಂಥದ್ದು. Otherwise he will not get respect. ಹಾಗೆ ಮಾಡಲಿಲ್ಲ ಅಂದ್ರೆ ಅಲ್ಲಿ ದೇವರಿಗೆ ಮರ್ಯಾದೆನೇ ಸಿಗಲ್ಲ. He is God, so always he'll give more. ಆತನು ದೇವರಾಗಿದ್ದಾನೆ, ಅದಕ್ಕೆ ಯಾವಾಗಲೂ ಹೆಚ್ಚೇ ಕೊಡ್ತಾನೆ. Same way when he thinks about you, when he thinks about your need, when he thinks about your children, when he thinks about your family, he doesn't calculate how much you need. He always thinks more. ಅದೇ ರೀತಿಯಲ್ಲಿ ನಿಮ್ಮ ಕುರಿತು, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳ ಕುರಿತಾಗಿ ಯಾವಾಗ ದೇವರು ಯೋಚನೆ ಮಾಡುವಾಗ ಆತನು ಎಷ್ಟು ಇಷ್ಟೇ ಬೇಕು ಅಂತ ಲೆಕ್ಕಾಚಾರ ಮಾಡಲ್ಲ. ಆತನು ಯಾವಾಗಲೂ ಇದನ್ನೇ ಯೋಚನೆ ಮಾಡಿ ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡ್ತಾನೆ. ಈಗ ಅರ್ಥ ಮಾಡ್ಕೊಳ್ರಿ. ಈಗ 2 ನಿಮಿಷಕ್ಕಾಗಿ ಈಡೇನ್ ತೋಟದ ಬಗ್ಗೆ ಯೋಚನೆ ಮಾಡಿ. ಅಲ್ಲಿ ಪ್ರಾರಂಭದಲ್ಲಿ ಎಷ್ಟು ಜನರು ಇದ್ರು ಹೇಳ್ರಿ? ಇಬ್ಬರಿಗೆ ಎಷ್ಟು ಊಟ ಬೇಕು? ಇಬ್ರು ಇದ್ರಲ್ಲ, ಎಷ್ಟು ಊಟ ಬೇಕು ಹೇಳ್ರಿ? How many trees they need? ಅವ್ರಿಗೆ ಎಷ್ಟು ಗಿಡಗಳು ಬೇಕು ತಿನ್ಲಿಕ್ಕೆ? ಗಿಡದ ಹಣ್ಣು but thousands of trees. ಅವ್ರಿಗೆ ಒಂದು ಗಿಡ ಇದ್ರೆ ಸಾಕಲ್ಲ, ಆದ್ರೆ ನೋಡ್ರಿ ಅಲ್ಲಿ ಸಾವಿರಾರು ಗಿಡಗಳನ್ನು ದೇವರು ಹಾಕಿದ್ರು. ಅಲ್ಲಿ ಸಾವಿರಾರು ಗಟ್ಟಲೆ. How much water they need? ಅವ್ರಿಗೆ ನೋಡ್ರಿ ಎಷ್ಟು ನೀರು ಬೇಕು? One river is requires once in 2 days. If corporation release water, we are very happy. Appa, once in 2 days water came. ನಮಗೆ ನೋಡ್ರಿ 2 ದಿನಕ್ಕೊಮ್ಮೆ ಕಾರ್ಪೊರೇಷನ್ ನೀರು ಬಿಡ್ತಂತಂದ್ರೆ ಬಹಳ ಖುಷಿ ಆಗ್ತದಪ್ಪ. 2 ದಿನಕ್ಕೊಮ್ಮೆ ಬಿಡ್ತಾರಲ್ಲ. But 2 people he created 4 rivers. ಅದು ಇಬ್ಬರೇ ವ್ಯಕ್ತಿಗಳಿಗೆ 4 ನದಿಗಳನ್ನು ದೇವರು ಸೃಷ್ಟಿ ಮಾಡಿದ. Why? ಯಾಕೆ? He is God of plenty. He is God of abundance. ಯಾಕಂದ್ರೆ ದೇವರು ಸಮೃದ್ಧಿಯಾದಂತ ದೇವರು, ತುಂಬಿ ತುಳುಕುವಂತ ದೇವರು. That is blessing lifestyle. ಅದೇ ಆಶೀರ್ವಾದದ ಲೈಫ್ ಸ್ಟೈಲ್. Always more. ಯಾವಾಗಲೂ ಹೆಚ್ಚಾಗಿರುವಂತ. Say always more. ಹೇಳ್ರಿ, ಯಾವಾಗಲೂ ಹೆಚ್ಚಾಗಿರುವಂತದ್ದು. Genesis 2nd chapter. ಆದಿಕಾಂಡ 2ನೇ ಅಧ್ಯಾಯ verse 11 and 12. 11-12ನೇ ವಚನ. That 4 river story we'll see it. ಅದು 4 ನದಿಗಳ ಒಂದು ಕಥೆ ನೋಡೋಣ ಅಂತ. ಆದಿಕಾಂಡ 2ನೇ ಅಧ್ಯಾಯ. Tamil will come later. We'll read in Kannada, we'll read in Tamil also. Verse 10 and 11. 10 ಮತ್ತು 11ನೇ ವಚನ. ಆದಿಕಾಂಡ 2ನೇ ಅಧ್ಯಾಯ 10-11ನೇ ವಚನ ಕನ್ನಡ ಮತ್ತು ತಮಿಳಿನಲ್ಲಿ ಓದೋಣ ಅಂತ. ಇದೇನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆ ವನವನ್ನು ತೋಯಿಸುತ್ತಿತ್ತು. ಅದು ಆಚೆ ಕಡೆಯಲ್ಲಿ ಒಡೆದು 4 ಶಕೆಗಳಾಯಿತು. ಮೊದಲನೇದಾದ ಹೆಸರು ಪಿಚೋನ್. ಅದು ಬಂಗಾರ ದೊರಕುವ ಹವೇಲ ದೇಶವನ್ನೆಲ್ಲ ಸುತ್ತುವುದು. ಆ ದೇಶದ ಬಂಗಾರವು ಶ್ರೇಷ್ಠವಾದದ್ದು. ಅಲ್ಲಿ ಬದಲೋ ಧೂಪವು ಗೋಮೇಧಿಕ ರತ್ನವು ಸಿಗುತ್ತವೆ. Hallelujah. Hallelujah. Just read in Tamil. Verse 11 and 12. 11-12ನೇ ವಚನ ತಮಿಳಿನಲ್ಲಿ ಓದ್ರಿ. முதலாம் ஆட்டுக்கு பைசோன் என்று பெயர். அது ஆவிலா தேசம் முழுவதையும் சுற்றி ஓடும். அவ்விடத்திலே பொன் விளையும். அந்த தேசத்தின் பொன் நல்லது. அவ்விடத்திலே பீதோலோகம் கோமேதக கல்லும் உண்டு. Is it? In river gold is there, diamond is there. ನೋಡ್ರಿ, ನದಿಯಲ್ಲಿ ಅಲ್ಲಿ ಬಂಗಾರನೂ ಇದೆ, ರತ್ನನೂ ಇದೆ. In Tamil, why I read it says gold is growing there itself. ಅಲ್ಲಿ ತಮಿಳ್ ಯಾಕೆ ಓದಂತಂದ್ರೆ ಅಲ್ಲಿ ಬಂಗಾರ ಬೆಳೀತಾ ಇತ್ತು. ದೇಶದ ಬಂಗಾರವು ಶ್ರೇಷ್ಠವಾದದ್ದು. ಅಲ್ಲಿ Before that, ಗೋಮತಿಕೆ ರತ್ನವು ಸಿಗುತ್ತಿತ್ತು. before that. ಹಾಂ 4
ಹೆಸರು ಪೀಚು, ಅದು ಬಂಗಾರ ದೊರಕುವ. ಇದಿದ್ದು ಬಂಗಾರ ದೊರಕುವ ಹವೇಲ ದೇಶವನ್ನೆಲ್ಲ ಸುತ್ತುವುದು. They are getting gold there. ಅಂದ್ರೆ ಬಂಗಾರ ಅಲ್ಲಿ ದೊರಕ್ತಿತ್ತು, ಬಂಗಾರ ಸಿಕ್ತಿತ್ತು ಆ ನದಿ ಒಳಗೆ. How many people were there in the garden of Eden? ಈಗ ಅಲ್ಲಿ ಈಡೇನ್ ತೋಟದಲ್ಲಿ ಎಷ್ಟು ಜನರು ಇದ್ರು? ಇಬ್ರು. ಅವ್ರಿಗೆ ಎಷ್ಟು ಬಂಗಾರ ಬೇಕು? ಅವ್ರಿಗೆ ಎಷ್ಟು ಬಂಗಾರ ಬೇಕಾಗ್ತಿತ್ತು? Not one shop, two shops. Gold is growing. Diamonds are there. God says, God is telling that gold is good. ಅಲ್ಲಿ ನೋಡ್ರಿ, ಬರೇ ಒಂದು ದುಕಾನ್ ಎರಡು ದುಕಾನ್ ಅಲ್ಲ, ಅಲ್ಲಿ ಬಂಗಾರ ಅಲ್ಲಿ ಬೆಳೀತಾ ಇತ್ತು, ಬಂಗಾರ ಅಲ್ಲಿ ಸಿಗ್ತಾ ಇತ್ತು. ಹಾಗಿದ್ರೆ ಆಮೇಲೆ ದೇವರಲ್ಲಿ ಹೇಳ್ತಾ ಇದ್ದಾನೆ ಅಲ್ಲಿ ರತ್ನ ಕೂಡ ಇತ್ತು. ಆಮೇಲೆ ಆ ರತ್ನ ದೇವ್ರು ಹೇಳ್ತಾ ಇದ್ದಾನೆ ಬಹಳ ಶ್ರೇಷ್ಠವಾದದ್ದಂತ. Gold is very good. ಆ ಬಂಗಾರ ಕೂಡ ಒಳ್ಳೇದು. Hallelujah. Hallelujah. That is blessing lifestyle. ಅದೇ ಆಶೀರ್ವಾದದ ಲೈಫ್ ಸ್ಟೈಲ್. Always more. ಯಾವಾಗ್ಲೂ ಹೆಚ್ಚಾಗಿರುವಂಥದ್ದು. Hallelujah. Say always more. ಯಾವಾಗ್ಲೂ ಹೆಚ್ಚಾಗಿರುವಂಥದ್ದು. See, but God has one spiritual principle. ಆದ್ರೆ ದೇವರಿಗೆ ಒಂದು ಆತ್ಮಿಕ ನಿಯಮ ಇದೆ. The principle is ಇಲ್ಲಿ ನಿಯಮ ಏನಿದೆ you know ಅಂದ್ರೆ, why is this spiritual principle? ನಿಮಗೆ ಗೊತ್ತಾ ಈ ಆತ್ಮಿಕ ನಿಯಮ ದೇವರು ಯಾಕೆ ಹಾಕಿದಾನೆ? Because sin nature came, sickness, poverty, hardships came in the world. ನೋಡ್ರಿ, ಅಲ್ಲಿ ಪಾಪ ಬಂದ ಕಾರಣ ಲೋಕದಲ್ಲಿ ಕಷ್ಟ, ಅಲ್ಲಿ ಸಂಕಟ ಎಲ್ಲ ಬಂತು. God says, honor me with your substance. ಇಲ್ಲಿ ದೇವರು ಏನಂತ ಹೇಳ್ತಾ ಇದ್ದಾರೆ? ನಿಮ್ಮ ಆದಾಯದಿಂದ ನನ್ನನ್ನು ಸನ್ಮಾನಿಸು. See, the Proverbs 3rd chapter talks about substance, material blessing. ಅಲ್ಲಿ ಜ್ಞಾನೋಕ್ತಿ 3ನೇ ಅಧ್ಯಾಯ ನಿಮ್ಮ ಆದಾಯ ಅಂದ್ರೆ ನಿಮಗೆ ಸಿಗುವಂತ ಆ ಸಂಬಳ ಬಗ್ಗೆ ಮಾತಾಡ್ತದೆ. Why we have to do it? ಅದು ಯಾಕೆ ನಾವು ದೇವರನ್ನು ಅದರಿಂದ ನಮ್ಮ ಸಂಬಳದಿಂದ ದೇವರನ್ನು ಸನ್ಮಾನ ಮಾಡಬೇಕು? 2 Corinthians 8:9. 2 ಕೊರಿಂಥೆ 8:9 ವಚನ. For you know the grace of our Lord Jesus Christ, that though he was rich, yet for your sake he became poor, that you through his poverty might be rich. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಎಲ್ಲರೂ ನನ್ನ ಕಡೆ ನೋಡ್ರಿ. I know the grace of my Lord Jesus Christ, even though he was rich, yet he became poor, so that I will be rich. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನನಗೆ ಗೊತ್ತಾಗಿದೆ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನಾನು ಐಶ್ವರ್ಯವಂತನಾಗಬೇಕೆಂದು ನನಗೋಸ್ಕರ ಬಡವನಾದನು. Look at, close your Bibles, look here. ಬೈಬಲ್ ಮುಚ್ಚಿ ನನ್ನ ಕಡೆ ನೋಡ್ರಿ. When Jesus died on the cross, ಯಾವಾಗ ಯೇಸು ಕ್ರಿಸ್ತನ ಶಿಲ್ಬೆ ಮೇಲೆ ಸತ್ತನು, he took our poverty. ಆತನು ನಮ್ಮ ಬಡತನ ತಗೊಂಡ್ನು. Hallelujah. Hallelujah. Through his poverty he wants you to be rich. ಆತನ ಬಡತನದಿಂದ ನಾವು ಶ್ರೀಮಂತರಾಗಬೇಕಂತ ಬಯಸ್ತಾನೆ. Now in the spirit realm you are already rich. ಆತ್ಮಿಕ ಲೋಕದಲ್ಲಿ ನೋಡ್ಬೇಕಂದ್ರೆ ನೀವು ಆಗ್ಲೇ ಶ್ರೀಮಂತರು. You are not a poor man. The truth is you are not a poor man. ಸತ್ಯ ಏನಂದ್ರೆ ನೀವು ಬಡ ವ್ಯಕ್ತಿ ಅಲ್ಲವೇ ಅಲ್ಲ. You are a rich person. ನೀವು ಶ್ರೀಮಂತರು. Why? ಯಾಕೆ? My poverty, your poverty, Jesus took it on the cross. ಯಾಕಂದ್ರೆ ನನ್ನ ಬಡತನ, ನಿಮ್ಮ ಬಡತನ ಯೇಸು ಕ್ರಿಸ್ತನು ಶಿಲ್ಬೆ ಮೇಲೆ ಆಗ್ಲೇ ಹೊತ್ಕೊಂಡಿದ್ದಾನೆ. Your prosperity, grace has provided it. ನಿಮ್ಮ ಅಭಿವೃದ್ಧಿ, ನಿಮ್ಮ ಶ್ರೀಮಂತಿಕೆ ಕೃಪೆ ಮೂಲಕ ನಿಮಗೆ ಕೊಡಲ್ಪಟ್ಟಿದೆ. Don't believe poverty. ನೀವು ಬಡತನದಲ್ಲಿ ನಂಬಬೇಡ್ರಿ. Say, I reject poverty. ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ, ನಾನು ಬಡತನವನ್ನು ತಿರಸ್ಕಾರ ಮಾಡ್ತೇನೆ. People say, brother, in the heaven we have a golden roads. ಜನರು ಹೇಳ್ತಾರೆ ಅಲ್ಲಿ ಸ್ವರ್ಗದಲ್ಲಿ ಬಂಗಾರದ ಬೀದಿ ಇದೆ. I have heard lot of testimonies, you know. ಎಷ್ಟೊಂದು ಸಾಕ್ಷಿಗಳು For ಕೇಳಿಸ್ಕೊಂಡಿದ್ದೀನಿ. Christmas I didn't have a dress. ಅಲ್ಲಿ ನನಗೆ ಕ್ರಿಸ್ಮಸ್ಗೆ ಬಟ್ಟೆನೇ ಇರಲಿಲ್ಲ, So I prayed. ಅದಕ್ಕೆ ನಾನು ಪ್ರಾರ್ಥನೆ ಮಾಡಿದೆ.
Then I remembered one scripture. ಆವಾಗ ನನಗೆ ಒಂದು ವಾಕ್ಯ If I ನೆನಪಾಯ್ತು. don't have dress, no problem. ಅಲ್ಲಿ ಬಟ್ಟೆ ಇಲ್ಲ ಅಂದ್ರೆ In ಪರವಾಗಿಲ್ಲ, the heaven, I am going to walk in the golden road. ಅಲ್ಲಿ ಪರಲೋಕದಲ್ಲಿ ಬಂಗಾರ ಬೀದಿಯಲ್ಲಿ ನಡೀತೇನೆ. He will say hallelujah. ಆವಾಗ ಅವರೆಲ್ಲರೂ ಹಲ್ಲೆಲೂಯಾ Full ಅಂತಾರೆ. church will tell hallelujah. ಅಲ್ಲಿ ಪೂರ್ತಿ ಚರ್ಚ್ ಹೇಳ್ತದೆ ಹಲ್ಲೆಲೂಯಾ. If you don't have dress, it is a what to tell? It's a God's prestige is in stake. ಈಗ ನಿಮಗೆ ಅಲ್ಲಿ ಬಟ್ಟೆ ಇರಲಿಲ್ಲ ಅಂದ್ರೆ ದೇವರಿಗೆ ಮರ್ಯಾದೆ ಅಲ್ಲಿ ಧಕ್ಕೆ ಬಂದಂಗೆ ಆಗ್ತದೆ. इज्जत का सवाल है. If you don't wear for him, you think, "Arey fellow, I want you to. I have died on the cross for you. I took your poverty on the cross so that you should dress nicely. But you are telling, if I don't have dress, no problem." ಅರೆ ದೇವ್ರು ಏನಂತ ಹೇಳ್ತಾರೆ, ಅರೆ ನಿಮ್ಮ ಬಡತನಕ್ಕಾಗಿ ನಿಮ್ಮ ಬಡತನ ಎಲ್ಲ ಶಿಲ್ಬೆ ಮೇಲೆ ಹೊತ್ಕೊಂಡೆ, ನಿಮ್ಮ ಬಡತನಕ್ಕಾಗಿ ನಾ ಶಿಲ್ಬೆ ಮೇಲೆ ಸತ್ತೆ, ಅದು ನಿಮಗೆ ಒಳ್ಳೆ ಬಟ್ಟೆ ಇರಲಿಲ್ಲ ಅಂತಂತಂದ್ರೆ ನನ್ನ ಮರ್ಯಾದೆ ಕಮ್ಮಿ The ಆಗ್ತದೆ. purpose he was naked on the cross is you should wear a good dress. ಯಾವ ಒಂದು ಕಾರಣದಿಂದ ದೇವರು ಯೇಸು ಕ್ರಿಸ್ತನು ಶಿಲ್ಬೆ ಮೇಲೆ ಬೆತ್ತಲೆ ಆದನಂದ್ರೆ ನಾವು ಒಳ್ಳೆ ಬಟ್ಟೆ ಹಾಕೋಬೇಕು. Hallelujah. ಹಲ್ಲೆಲೂಯಾ. Are you here? ನಿಮ್ಗೆ ಅರ್ಥ ಆಗ್ತಾ ಇದೆನಾ? ಬಟ್ ಎರಡು ಸಾಕಲ್ಲ, ಯಾಕೆ ಜಾಸ್ತಿ? ಎರಡು ಸಾಕು, ಮೂರು ಸಾಕು. ವಿ ಆಲ್ವೇಸ್ ರೆಸ್ಟ್ರಿಕ್ಟ್ ಅವರ್ ಸ್ವಲ್ಪ. ನಾವು ಹೇಳ್ತೀವಿ ಎರಡೇ ಸಾಕು, ಮೂರೇ ಸಾಕು ಅಂತ ನಮ್ಮನ್ನು ನಾವು ಅಲ್ಲಿ ಮಿತಿ ಮಾಡ್ಕೊಳ್ತೀವಿ. ವಾಟ್ ಫೋಟೋಗ್ರಾಫ್ ಯು ಸಿ ಆನ್ ದ ಕ್ರಾಸ್ ಇಸ್ ನಾಟ್ ಟ್ರೂ. He was naked on the cross. ನೋಡ್ರಿ, ಅಲ್ಲಿ ಯೇಸು ಕ್ರಿಸ್ತನು ಶಿಲ್ಬೆ ಮೇಲೆ ಹೇಗೆ ಸತ್ತನು ಅಂತ ಏನಲ್ಲಿ ಚಿತ್ರದಲ್ಲಿ ಫೋಟೋದಲ್ಲಿ ಇರ್ತದಲ್ಲ, ಅದು ನಿಜ ಅಲ್ಲನೇ ಅಲ್ಲ. ಯೇಸು ಕ್ರಿಸ್ತನು ನಿಜವಾಗಿಯೂ ಶಿಲ್ಬೆ ಮೇಲೆ ಬೆತ್ತಲೆ ಆಗಿದ್ದನು. I don't know about you. ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ. I used to think always, why to waste money on shirt pant? ನಾನು ಯಾವಾಗಲೂ ಯೋಚನೆ ಮಾಡ್ತಿದ್ದೆ, ಯಾಕೆ ಸುಮ್ಮನೆ ಶರ್ಟ್ ಪ್ಯಾಂಟ್ ದಲ್ಲಿ ಪೈಸಾ ಖರ್ಚು ಮಾಡೋದು. Somebody told me 4 pant 4 shirt enough for you. 4 ಶರ್ಟ್ enough, no? 2 you wear, 2 you wash, again 2 you wear, maintain 4 pant 4 shirt. ಯಾರೋ ನನಗೆ ಹೇಳಿದ್ರೆ ಏನಂದ್ರೆ 4 ಶರ್ಟ್ 4 ಪ್ಯಾಂಟ್ ಇದ್ರೆ ಸಾಕು, 2 ಹಾಕೋಬೇಕು, 2 ಒಗಿಬೇಕು. ಆದ್ರೆ 4 ಶರ್ಟ್ 4 ಪ್ಯಾಂಟ್ extra one more you buy because you are working, no? You buy one more. 5 enough this much. ಇನ್ನೊಂದು ಬೇಕಿತ್ತಂದ್ರೆ ಎಕ್ಸ್ಟ್ರಾ ಇನ್ನೊಂದು ತಗೋ, ಯಾಕಂದ್ರೆ ಕೆಲಸ ಮಾಡ್ತಾ ಇದ್ದೀನಿ. This is all perishable item. ಯಾಕಂತಂದ್ರೆ ಇದೆಲ್ಲ ನಶಿಸಿ ಹೋಗುವಂತ ಸಾಮಾನಲ್ಲ. This will not come to heaven. ನೋಡ್ರಿ, ಇವೆಲ್ಲ ನಿನ್ ಜೊತೆ ಪರಲೋಕಕ್ಕೆ ಬರಲ್ಲ. This was so strong in me. I will never think about buying something good. ಈ ಎಲ್ಲ ವಿಷಯಗಳು ನನ್ನ ಮನಸ್ಸಿನಲ್ಲಿ ಇಷ್ಟು ಬಲವಾಗಿದ್ವು ಅಂತಂದ್ರೆ ಯಾವುದಾದ್ರೂ ಒಳ್ಳೇದು ಕೊಂಡ್ಕೋಬೇಕಂತ ನನ್ನಲ್ಲಿ ಆಸೆನೇ ಇರ್ತಿರ್ಲಿಲ್ಲ. I will not buy good shoes. My legs used to pain. I used to teach for 6 hours, 8 hours. Still I'll buy, Hyderabad platform, what they said, only that shoe I'll buy. ನಾನು ಒಳ್ಳೆ ಶೂಸ್ಗಳನ್ನು ಕೊಂಡ್ಕೊಳ್ತಿರ್ಲಿಲ್ಲ. ನಾನು 8 ತಾಸು 10 ತಾಸು ನಿಂತ್ಕೊಂಡು ನಾನು ಕಲಿಸ್ತಾ ಇರುವಾಗ ನನ್ನ ಕಾಲು ನೋಯ್ತಾ ಇತ್ತು. ಅಂದ್ರೂ ಕೂಡ ಪ್ಲಾಟ್ಫಾರ್ಮ್ನಲ್ಲಿ ಸಿಗುವಂಥ ಹೈದರಾಬಾದ್ ಪ್ಲಾಟ್ಫಾರ್ಮ್ನಲ್ಲಿ ಸಿಗುವಂಥ ಶೂಸ್ ಕೊಂಡ್ಕೊಳ್ತೇವೆ. Look is important. No, this also looks good, that also looks good. Okay, this will buy it. ನೋಡ್ಲಿಕ್ಕೆ ಎರಡೂನು ಚೆನ್ನಾಗಿದೆ, ಅದನ್ನು ಚೆನ್ನಾಗಿದೆ ಅಲ್ಲ, ನೋಡೋದೇ ಇಂಪಾರ್ಟೆಂಟ್ ಮುಖ್ಯ ಅಂತ ಅದನ್ನೇ ತಗೊಳ್ತೀವಿ. Very proud if you buy something cheap and best. ಎಷ್ಟು ಗೊತ್ತಾ? ಓನ್ಲಿ 80 rupees. 80 rupees, ಅಯ್ಯೋ ಸೋ ನೈಸ್. ನನಗೊಂದು ಬೇಕು. ವಿ ಜಾಯಿನ್ ದಟ್ ಗ್ರೂಪ್. ನೋಡ್ರಿ, ನಾವು ಚೀಪ್ ಇರುವಂಥ ಸಾಮಾನುಗಳು ಕೊಂಡ್ಕೊಳ್ಳೋದ್ರಲ್ಲಿ ಭಾಳ ನಾವು ಏನಂತಂದ್ರೆ ಎಕ್ಸ್ಪರ್ಟ್ ಆಗಿದ್ದೀವಿ. ಯಾರಾದರೂ 80 ರೂಪಾಯಿ ಅನ್ನೋ, ಹೌದಾ 80 ರೂಪಾಯಿನಾ, ನನಗೂ ಬೇಕಂತ ಆ ಗುಂಪಿನಲ್ಲಿ ನಾವು ಸೇರ್ಕೊಳ್ತೀವಿ. ಮಿಸ್ ಮಾಡಬೇಡ, 50 ರೂಪಾಯಿ ಶರ್ಟ್ ಸಿಗ್ತದೆ ನೋಡಿ. ಮೀನ್ಸ್ ವಿ ವಿಲ್ ಗೋ ಅಂಡ್ ಬಿ ದೇರ್ ಇನ್ ದಟ್ ಕ್ರೌಡ್. ಚಾಂದ್ನಿ ರಾತ್ರಿ ಬರ್ತದಲ್ಲ, ಅದು ತಪ್ಪಿಸ್ಕೊಳ್ಬೇಡ. ಯಾಕಂತಂದ್ರೆ 50 ರೂಪಾಯಿಗೆ ಶರ್ಟ್ ಸಿಗ್ತದೆ ಅಲ್ಲಿ ಬೀದಿಯಲ್ಲಿ. ಶರ್ಟ್ ಇಟ್ ಇಸ್ 30 rupees 40 rupees ಅದು 30 ರೂಪಾಯಿ 40 ರೂಪಾಯಿ ಶರ್ಟ್ ಮಾರ್ತಾರೆ. ಯಾರ ಶರ್ಟೋ ಏನೋ ಗೊತ್ತಿಲ್ಲ. Where they will get new shirt? ನೋಡ್ರಿ, ಹೊಸ ಶರ್ಟ್ ಎಲ್ಲಿ ಸಿಗ್ತದೆ 30-40 ರೂಪಾಯಿ? Why we think like that? ಹೇಳ್ರಿ, ನಾವ್ ಯಾಕೆ ಆ ತರ ಯೋಚನೆ ಮಾಡ್ತೀವಿ? We don't relate ourselves to 2 Corinthians 8:9. ಯಾಕೆ ಆ ತರ ಯೋಚನೆ ಮಾಡ್ತೀವಂದ್ರೆ ನಾವು ನಮ್ಮನ್ನು ನಾವು 2 ಕೊರಿಂಥಿಯ 8ನೇ ಅಧ್ಯಾಯ 9ನೇ ವಚನಕ್ಕೆ ಹೋಲಿಸೋದಿಲ್ಲ. We don't connect ourselves. ಅದ್ರ ಜೊತೆ ನಮ್ಮನ್ನು ನಾವು ಹೋಲಿಸಿಕೊಳ್ಳಲ್ಲ. What is blessing? ಆಶೀರ್ವಾದ ಅಂದ್ರೆ ಏನು? Blessing is Jesus took my poverty on the cross. ಆಶೀರ್ವಾದ ಅಂದ್ರೆ ಯೇಸು ಕ್ರಿಸ್ತನು ನನ್ನ ಬಡತನವನ್ನು ಶಿಲುಬೆ ಮೇಲೆ ಹೊತ್ತುಕೊಂಡನು. Hallelujah. Hallelujah. Because he became poor, today I am rich. ಆತನು ಶಿಲುಬೆ ಮೇಲೆ ಬಡವನಾದ ಕಾರಣ ಇವತ್ತು ನಾನು ಶ್ರೀಮಂತನು. Bible says like this. ಅದಕ್ಕೆ ಸತ್ಯವೇದ ಹೇಳ್ತದೆ. I am telling about myself, that stinginess all it was part of my mind. ಅದು ನನ್ನ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ. ಎಲ್ಲ ಜಿಪುಣತನ ಅದು ನನ್ನ ಭಾಗ ಆಗಿತ್ತು. One day the Lord told me, ಒಂದ್ ದಿವಸ ದೇವ್ರು ನನಗೆ ಹೇಳಿದ್ನು, son, I am your father.
ದೇವರು ನನಗೆ ಹೇಳಿದ್ವಿ ಅಂದರೆ, ಮಗ ನಾನು ನಿನ್ನ ತಂದೆ ಆಗಿದ್ದೀನಿ, I am the God who clothes you. ನಾನು ನಿನ್ನ ತಂದೆ ಆಗಿದ್ದೀನಿ, ಯಾರು ನಿನಗೆ ಬಟ್ಟೆ ತೊಡಿಸುವಾತನು. I am the one who dresses that lily in the valley. Look how beautiful it is. It is more beautiful than the Solomon's garments. ಅದು ತೋಟದಲ್ಲಿರುವಂಥ ಲಿಲ್ಲಿ ಹೂಗಳನ್ನು ನಾನು ಬಟ್ಟೆ ತೊಡಿಸುವಾತನು ನಾನಾಗಿದ್ದೀನಿ. ಆ ಲಿಲ್ಲಿಗಳು ಅಲ್ಲಿ ಸಾಲಮೋನ್ ರಾಜನ್ಕಿಂತ ಎಷ್ಟು ಸುಂದರವಾಗಿ ನಾನು ಅದನ್ನು ಏನು ಮಾಡಿದ್ದೀನಿ, ಬಟ್ಟೆ ಧರಿಸಿದ್ದೀನಿ. When I clothe you, you will have best. ಯಾವಾಗ ನಾನು ನಿಮಗೆ ಬಟ್ಟೆ ಧರಿಸ್ತೀನೋ ಅದು ಉತ್ತಮವಾದಂಥದ್ದೇ ಆಗಿರ್ತದೆ. Once we had a seminar, we arranged, I called Pastor Shekhar Kalyanpur, arranged a seminar in Sangameshwar Kalyan Mandapa. So whatever, that time my wife was working, whatever her salary came, I paid and booked a Kalyan Mandapa. ಒಂದ್ಸತಿ ಸಂಗಮೇಶ್ವರ್ ಹಾಲ್ನಲ್ಲಿ ನಾವು ಪಾಸ್ಟರ್ ಶೇಖರ್ ಕಲ್ಯಾಣ್ಪುರ ಅವ್ರದ್ದು ಒಂದು ಸೆಮಿನಾರ್ ನಾವು ಆಯೋಜಿಸಿದ್ವಿ. ನನ್ನ ಹೆಂಡತಿ ಕೆಲಸ ಮಾಡ್ತಾಯಿದ್ಲು, ಆಕಿನ ಏನು ಸಂಬಳ ಬಂತು ಅದು ಪೂರ್ತಿಯಾಗಿ ನಾವು ಆ ಕಾನ್ಫರೆನ್ಸ್ಗೆ ಕೊಟ್ಬಿಟ್ವಿ, ಪೂರ್ತಿ ಬುಕ್ ಮಾಡಿದ್ವಿ ಹಾಲ್. Christmas has come. ಈಗ ಕ್ರಿಸ್ಮಸ್ ಬಂದಿದೆ. Always she had something, she said I'll manage. For children we purchased it. ಯಾವಾಗಲೂ ಆಕೆ ಹೇಳ್ತಿದ್ಲು ನನ್ನ ಹತ್ರ ಏನೋ ಇದೆ ಅಂತ, ಆಕೆ ಮ್ಯಾನೇಜ್ ಮಾಡಿದ್ಲು, ಮಕ್ಕಳಿಗೆ ಹೇಗೋ ಮಾಡಿ ನಾವು ಕೊಂಡ್ಕೊಂಡ್ವಿ. Now it's my turn. ಈಗ ನಂದು ಬಾರಿ ಬಂದಿದೆ. My mind, I'm telling you honestly, my mind is where is the cheapest thing where I will get. ಈಗ ನನ್ನ ಮನಸ್ಸಿನಲ್ಲಿ ಏನಂತಂದ್ರೆ ಎಲ್ಲಿದೆ ಬಹಳ ಚೀಪ್ ಆಗಿರುವಂತದ್ದು, ಕಮ್ಮಿ ಬೆಲೆ ಇರುವಂತದ್ದು, go manage and come. ಹೇಗಾದ್ರೂ ಮಾಡಿ ನಾನು ಹೋಗಿ ಕೊಂಡ್ಕೊಂಡು ಬರಬೇಕು ಅಂತ ನಾನು I am the father who clothes you. ಆವಾಗ ದೇವ್ರು ನನ್ನೊಟ್ಟಿಗೆ ಮಾತಾಡಿ ಹೇಳಿದ, ನಾನು ತಂದೆ ಆಗಿದ್ದೀನಿ, ನಿನಗೆ ಬಟ್ಟೆ ಧರಿಸುವಾತನು. Say in English, my father clothes me. ನನ್ನ ತಂದೆ ನನಗೆ ತೊಡಿಸುತ್ತಾನೆ. I am saying this is in 2002. I'm talking 20 years back, 19 years back. ಇದು 19-20 ವರ್ಷಕ್ಕಿಂತ ಹಿಂದೆ ಇರುವಂತ ವಿಷಯ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. Somebody just sent 2 days before Christmas 10,000 rupees to me and said, specifically they said, this is only for your dress. ಯಾರೋ ಒಬ್ರು ನನಗೆ ಆ ಸಮಯದಲ್ಲಿ 10,000 ರೂಪಾಯಿ ಕಳಿಸ್ಬಿಟ್ಟು ಅವ್ರು ಹೇಳಿದ್ರು ಏನಂದರೆ, ಇದು ನಿನ್ನ ಬಟ್ಟೆಗಾಗಿ ಮಾತ್ರ ಅಂತ. Specifically they said, this is for your dress. ಇದು ನಿನ್ನ ಬಟ್ಟೆಗಾಗಿ ಮಾತ್ರ ಅಂತ ಹೇಳಿದ್ರು. That much money, I never done a shopping. ಅಷ್ಟೊಂದು ಹಣ ತಗೊಂಡು ನನ್ನ ಶಾಪಿಂಗ್ ನಾನು ಎಂದೂ ಮಾಡಿರಲಿಲ್ಲ. Even my wedding shopping was not 10,000. ನನ್ನ ಮದುವೆ ಶಾಪಿಂಗ್ ಕೂಡ 10,000 ರೂಪಾಯಿದಲ್ಲಿ ಆಗಿರಲಿಲ್ಲ. But now no time, money is there, and one who sent is my spiritual mother. She says, when she says, I have to obey her. ಈಗ ಸಮಯ ಇಲ್ಲ, ಆದರೆ ಯಾವ ಹಣ ಕಳಿಸಿದ್ರು ಅವ್ರು ನನ್ನ ಆತ್ಮಿಕ ತಾಯಿ ಇದ್ರು, ಯಾವಾಗ ಆಕಿ ಹೇಳ್ತಾಳೆ ಅಂತಂದರೆ ನಾನು ಒಪ್ಪೇಬೇಕು. But I remember God told me before that money came, I am your father who clothes you. ನನಗೆ ಚೆನ್ನಾಗಿ ನೆನಪಿದೆ, ಆ ಹಣ ಬರೋಕ್ಕಿಂತ ಮುಂಚೆ ದೇವರು ಆಲ್ರೆಡಿ ನನ್ನ ಜೊತೆ ಮಾತಾಡಿ ಹೇಳಿದ, ನಾನು ನಿನ್ನ ತಂದೆ ಆಗಿದ್ದೇನೆ, ನಿನಗೆ ತೊಡಿಸುವಾತನು ನಾನಿದ್ದೀನಿ. That is the time, first time one branded shirt I purchased. That is the most expensive shirt in the whole shop. ಅದೇ ಮೊದಲೇದಾಗಿ ನಾನು ಒಳ್ಳೆ ಬ್ರ್ಯಾಂಡ್ ಶರ್ಟ್ ನಾನು ಕೊಂಡ್ಕೊಂಡಿದ್ದು ಆ ದುಕಾನ್ನಲ್ಲಿನೇ ಇರುವಂಥ ಬಹಳ ಬೆಲೆ ಉಳ್ಳಂಥ ಶರ್ಟ್ ನಾನು ಕೊಂಡ್ಕೊಂಡೆ. Our mind, my friend. ಆದರೆ ನೋಡ್ಬೇಕಂದ್ರೆ ಬರೀ ನಮ್ಮ ಯೋಚನೆ ಅಲ್ಲಿ ವ್ಯತ್ಯಾಸವಾಗಿದೆ. To live in his riches. ಆತನ ಶ್ರೀಮಂತಿಕೆಯಲ್ಲಿ ಜೀವಿಸುವಂಥದ್ದನ್ನು ನಿರ್ಧಾರ ಮಾಡಿ. What we do is very less. ನಾವು ಏನು ನೋಡ್ತಾ ಇದೀವಿ ಬಹಳ ಕಮ್ಮಿ. We give only tithe. ನಾವೇನ್ ಮಾಡ್ತೀವಿ, ಬರೀ ಒಂದು ದಶಾಂಶ ಕೊಡ್ತೀವಿ ಅಷ್ಟೇ. What we get, ಆದ್ರೆ ಅದ್ರ ಬದಲಾಗಿ ನಮಗೆ ಏನ್ ಸಿಗ್ತದೆ ಗೊತ್ತಾ? This is a spiritual principle. ಇದು ದಶಾಂಶ ಕೊಡುವಂಥದ್ದು ಒಂದು ಆತ್ಮಿಕ ನಿಯಮ ಅಷ್ಟೇ. Work for everyone. ಈ ನಿಯಮ ಎಲ್ರಿಗೂ ಕಾರ್ಯ ಮಾಡ್ತದೆ. ಅದು ಕೆಲಸ ಮಾಡೇಬೇಕು. Like gravitational force. ಹೇಗೆ ಅಂದ್ರೆ ಗುರುತ್ವಾಕರ್ಷಣ ಶಕ್ತಿ ಪ್ರಕಾರ. Life in abundance. ಅದು ಅಭಿವೃದ್ಧಿ ಸಮೃದ್ಧಿಯಾದಂಥ ಜೀವ. Always a life in abundance. ಸಮೃದ್ಧಿಯಾದಂಥ ಜೀವನ. Why? ಯಾಕೆ? Your poverty, my poverty, Jesus took it on the cross. ನಿಮ್ಮ ಬಡತನ ನನ್ನ ಬಡತನವನ್ನು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಹೊತ್ತುಕೊಂಡನು. If you don't have money, no problem. ನಿಮ್ಮ ಹತ್ರ ಹಣ ಇಲ್ಲ ಅಂದ್ರೆ ಪರವಾಗಿಲ್ಲ, Don't worry. ನೀವು ಚಿಂತೆನೆ ಮಾಡಬೇಡ್ರಿ. We walk by faith, not by sight. ನಾವು ನಂಬಿಕೆಯಿಂದಲೇ ಚಲಿಸ್ತೇವೆ, ನೋಡೋದ್ರಿಂದ ಅಲ್ಲ. Say, I walk by faith, not by sight. ನಾನು ನೋಡೋದ್ರಿಂದ ಅಲ್ಲ, ನಂಬಿಕೆಯಿಂದ ನಡಿತೇನೆ.
If I go by senses, ಈಗ ನಾನು ನನ್ನ ಅನಿಸಿಕೆ ಪ್ರಕಾರ ನಾನು ನಡ್ಕೊಂಡ್ರೆ I calculate how many notes are there inside. ಈಗ ನನ್ನ ಪರ್ಸ್ ತೆಗೆದು ನಾನು ಲೆಕ್ಕ ಹಾಕ್ತೀನಿ ಎಷ್ಟು ನೋಟ್ಗಳಿದಾವೆ And ಅಂತ. I see how much is their bank balance. ಆಮೇಲೆ ಬ್ಯಾಂಕ್ ನಲ್ಲಿ ಎಷ್ಟಿದೆ ಬ್ಯಾಲೆನ್ಸ್ ಅಂತ ನೋಡ್ತೇನೆ. If I believe all these things and if I talk like it, I am walking by senses. ಅದನ್ನೆಲ್ಲ ನೋಡಿ ಅದ್ರ ಪ್ರಕಾರನೇ ನಾನು ಮಾತಾಡಿದ್ರೆ ನಾನು ನೋಡೋದ್ರ ಪ್ರಕಾರ ನಡೀತಾ ಇದ್ದೀನಿ ಅಂತ ಅರ್ಥ. Nothing can be done. ಅದ್ರ ಆಧಾರವಾಗಿ ನಡೆದ್ರೆ ಏನೂ ಆಗಲ್ಲ. Nothing can be done. ಏನು ಮಾಡಕ್ನೂ But ಆಗಲ್ಲ. I believe. ಆದ್ರೆ ನಾನ್ ನಂಬೋದು I ಏನಂದ್ರೆ don't believe my purse. ಈಗ ನಾನ್ ನನ್ನ ಪರ್ಸ್ನ ಸ್ಥಿತಿಯನ್ನು ನಂಬಲ್ಲ. I believe his purse. ಆದ್ರೆ ದೇವರ ಪರ್ಸಿನ ಸ್ಥಿತಿನ ನಂಬ್ತೇನೆ. How many of you he has more? ನೀವ್ ಎಷ್ಟು ಜನ ನಂಬ್ತೀರಿ ದೇವರ ಪರ್ಸ್ನಲ್ಲಿ ಜಾಸ್ತಿ ಇದೆ ಅಂತ? You know, when my son was young, you know, I used to give him 100 rupees pocket money. Main time 200 rupees pocket money. ಯಾವಾಗ ನನ್ನ ಮಗ ಚಿಕ್ಕವನಾಗಿದ್ದ ಅವನಿಗೆ 100 ರೂಪಾಯಿ 200 ರೂಪಾಯಿ ಪಾಕೆಟ್ ಮನಿ ಕೊಟ್ಟು ಅದ್ರದ್ದೆಲ್ಲ ನೀನು ಖರ್ಚು ನಿಭಾಯಿಸ ಅಂತ ಹೇಳ್ತಿದ್ದೆ. He has to give me account. ಆಮೇಲೆ ಅದ್ರದ್ದೆಲ್ಲ ಲೆಕ್ಕ ಕೊಡ್ಬೇಕಾಗ್ತಿತ್ತು ನನಗೆ. That just to train him tithes. ಆದ್ರಿಂದಾಗಿ ನಾನು ಆತನಿಗೆ ದಶಾಂಶ ಕೊಡೋದ್ ಬಗ್ಗೆ ಕಲಿಸಿದೆ. The guy stopped with pocket money. ಆಮೇಲೆ ಆತನ ಏನ್ ಮಾಡಿದ ಪಾಕೆಟ್ ಮನಿ ಬೇಡ ಅಂತ He said, ನಿಲ್ಸ್ಬಿಟ್ಟ. why pocket money when you are there? ಆತನ ಹೇಳಿದ ನನಗೆ ಯಾಕೆ ಪಾಕೆಟ್ ಮನಿ ನೀನೇ ಇರುವಾಗ ಅಂತ. When your purse is there, why I need one more purse? ನಿನ್ ಪರ್ಸೆ ಇದ್ದಾಗ ನನಗೆ ಯಾಕೆ ಇನ್ನೊಂದು ಪರ್ಸ್ So ಅಂತ. whenever he wants, he will just tell me and he will take. ಅದಕ್ಕೆ ಆತನಿಗೆ ಯಾವಾಗ ಬೇಕು ಆತನ ಹೇಳ್ತಾನೆ ನಾನು ಇಷ್ಟು ತಗೊಳ್ತಾ ಇದ್ದೀನಿ ಅಂತ ತಗೊಂಡ್ಬಿಡ್ತಾನೆ. First I used to get angry. ಮೊದಲು ನನಗೆ ಬಹಳ ಸಿಟ್ಟು ಬರ್ತಿತ್ತು. Then I understood. ಆಮೇಲೆ ನನಗೆ ಅರ್ಥ ಆಯ್ತು. He thinks father's purse is his purse. ಆತನ ಏನ್ ಅನ್ಕೊಳ್ತಾನೆ, ಅಪ್ಪನ ಪರ್ಸೆ ನನ್ನ ಪರ್ಸು. I started thinking. ಅದಾದ್ಮೇಲೆ ನಾನು ಯೋಚನೆ ಮಾಡ್ಲಿಕ್ಕೆ ಪ್ರಾರಂಭ Whatever ಮಾಡಿದೆ. my father has is mine. ಏನೆಲ್ಲ ನನ್ನ ತಂದೆ ಹತ್ರ ಇದೆಯೋ ಅದು ನಂದು. Hallelujah. ಹಲ್ಲೆಲೂಯಾ. You know, if you change your thinking, ಯಾವಾಗ ನಮ್ಮ ಯೋಚನೆ ಮಾಡುವಂತ ರೀತಿ ಬದಲಾಯಿಸಿದ್ರೆ you will prosper, you will be in good health. ನೀವು ಅಲ್ಲಿ ಒಳ್ಳೆಯ ಆರೋಗ್ಯದಲ್ಲಿ ಇರ್ತೀರಾ ಮತ್ತು ಅಭಿವೃದ್ಧಿ ಹೊಂದ್ತೀರಾ. Hallelujah. Hallelujah. Now my question, are you a rich man or poor man? ಈಗ ನನ್ನ ಪ್ರಶ್ನೆ, ನೀವು ಶ್ರೀಮಂತರ ಏನ್ ಬಡವರ? ಜೋರಾಗಿ ಇಲ್ಲ, ಶ್ರೀಮಂತ ರಿಚ್, ಎಲ್ಲರಿಗೂ ರಿಚ್ ಬರ್ತದಲ್ಲ. ಸೇ ಐ ಆಮ್ ಅ ರಿಚ್ ಮ್ಯಾನ್. ಹೇಳ್ರಿ ಎಲ್ರು, ನಾನ್ ರಿಚ್ ಮ್ಯಾನ್, ಜೋರಾಗಿ ನಾನ್ ಶ್ರೀಮಂತನು. So think like that. If you don't have money, no problem. ನಿಮ್ಮ ಹತ್ರ ಹಣ ಇಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಯೋಚನೆ ಮಾಡ್ರಿ ನಾನು ಶ್ರೀಮಂತನು ಅಂತ ಯೋಚನೆ My ಮಾಡ್ತಾ father ಇರಿ. is the richest person. ನನ್ನ ತಂದೆ ಎಲ್ಲ ಶ್ರೀಮಂತರಿಗಿಂತ ಶ್ರೀಮಂತ ವ್ಯಕ್ತಿ. Oh, I am going to enjoy abundance. ನಾನು ಹೆಚ್ಚಳವನ್ನು ನಾನು ಆನಂದ ಪಡ್ತೇನೆ. Shall we all stand up? ನಾವೆಲ್ಲರೂ ನಿಂತ್ಕೊಳ್ಳೋಣ. You know, we reject this limitations. ಏನೆಲ್ಲ ಅದು ಅಡಚಣೆ ಇದೆಯೋ, ಏನೆಲ್ಲ ಅಲ್ಲಿ ಕೊರತೆ ಇದೆಯಲ್ಲ, ಮಿತಿ ಇದೆಯಲ್ಲ, ಅದನ್ನು ನಾವು ತಿರಸ್ಕಾರ I ಮಾಡೋಣ. reject all the limitations. ಏನೆಲ್ಲ ಮಿತಿ ಇದೆಯೋ ಅದನ್ನು ಯೇಸುವಿನ ಹೆಸರಿನಲ್ಲಿ ಅದನ್ನು ತಿರಸ್ಕಾರ You ಮಾಡಿ. are going to live in riches. ನೀವು ಶ್ರೀಮಂತಿಕೆಯಲ್ಲಿ ಐಶ್ವರ್ಯದಲ್ಲಿ ಜೀವಿಸ್ಲಿಕ್ಕೆ ಹೋಗ್ತೀರಾ. Because Bible says blessings of the Lord makes a man rich. ಯಾಕಂದ್ರೆ ಬೈಬಲ್ ಹೇಳ್ತದೆ ದೇವರ ಆಶೀರ್ವಾದ ಮನುಷ್ಯನನ್ನು ಶ್ರೀಮಂತನಾಗಿ ಮಾಡ್ತದೆ. Blessings of the Lord makes a man rich. ದೇವರ ಆಶೀರ್ವಾದ ಒಬ್ಬ ಮನುಷ್ಯನನ್ನು ಶ್ರೀಮಂತನಾಗಿ ಮಾಡ್ತದೆ. Whatever you do, ನೀವು ಏನೇ ಮಾಡ್ತಾ ಇದ್ದಿದ್ರು you will see the excess always. ಯಾವಾಗ್ಲೂ ಅದರಲ್ಲಿ ನೀವು ಹೆಚ್ಚಳವನ್ನು ತುಂಬಿ ತುಳುಕುವಿಕೆಯನ್ನೇ ನೋಡ್ತೀರಾ. Always you will experience excess. ಯಾವಾಗ್ಲೂ ಹೆಚ್ಚಳವನ್ನೇ ನೀವು ನೋಡ್ತೀರಾ. There will not be shortage. ಎಲ್ಲಿ ಕೊರತೆನೇ ಇರೋದಿಲ್ಲ. There will not be exactly your needs will not be met. ಎಷ್ಟು ಬೇಕು ಅಷ್ಟೇ ಅಂತ ಅನ್ನುವಂಥದ್ದಿರಲ್ಲ. Your needs will be met according to His riches and glory. ನಿಮ್ಮ ಅಗತ್ಯಗಳು ಆತನ ಮಹಿಮೆಯ ಐಶ್ವರ್ಯಕ್ಕೆ ತಕ್ಕ ಹಾಗೆ ನೀಗಿಸಲ್ಪಡುತ್ತದೆ. Thank you, Father. Father, we thank you. We praise you. We bless your name. ಸ್ತೋತ್ರ ತಂದೆ. We worship you.